सहनाववतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ओम शांति शांति ಶಾಂತಿ. ಶ್ರೀಕೃಷ್ಣ ಸರ್ವೂ ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಜ್ಞಾನದರ್ಶನಂ ವೇದಿಕೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಶ್ರೀಮದ್ ಭಾಗವತ ಮಹಾಪುರಾಣ 11ನೇ ಸ್ಕಂದ. ಮೊದಲಿಗೆ ಮಂಗಳಾಚರಣೆ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಃ ಚಾರ್ತೇಷ್ವವಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯತ್ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ದಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್ ತತೋ ಜಯಮುದೀರಯೇತ್. ಇಲ್ಲಿ ಲೋಕದಲ್ಲಿ ಜನಗಳೇ ಶಾಸ್ತ್ರವನ್ನ ತಪ್ಪು ತಿಳ್ಕೊಂಡಿದ್ದಾರೆ, ತಪ್ಪು ತಿಳಿದುಕೊಂಡಿರಬಹುದು ಅನ್ನುವಂತಹದ್ದನ್ನ ಪರಮಾತ್ಮ ಗುರುತಿಸಿ ಅವನು ಹೇಳ್ತಾನೆ. ಜನಗಳ ಮನಸ್ಸಿನಲ್ಲಿ ಈ ವೇದಾಂತ ಅನ್ನುವಂತಹದ್ದು ಪುರುಷಾರ್ಥ ಅಂತ ಹೇಳಿ ಆ ಧರ್ಮವನ್ನ ಅನುಸರಿಸಬೇಕು, ಪುರುಷಾರ್ಥ ಧರ್ಮವನ್ನ ಪಾಲಿಸಬೇಕು ಅಂತ ಹೇಳಿ ಅದರ ಜೊತೆನಲ್ಲಿ ಹಣ ಸಂಪಾದನೆ ಹಾಗೂ ಆ ಮೂಲಕ ನಮ್ಮ ಕೆಲವು ಬಯಕೆಗಳನ್ನು ಕೂಡ ನಾವು ಪೂರೈಸಿಸಬಹುದು. ಆ ನಂತರದಲ್ಲಿ ಮೋಕ್ಷದ ಬಯಕೆಯ ಕಡೆಗೆ ನಾವು ಗಮನವನ್ನು ಹರಿಸಬಹುದು. ಸೊ ಇದಕ್ಕೆ ಬಹಳ ಸ್ಪಷ್ಟವಾಗಿ ವೇದಾಂತವೇ ಪರ್ಮಿಷನ್ ಕೊಟ್ಟಿದೆ ಅನ್ನುವಂತಹ ತಪ್ಪು ಗ್ರಹಿಕೆಯಿಂದ ಇಲ್ಲಿ ಮನುಷ್ಯರು ವೇದಾಂತ ಹೇಳಿರುವಂತಹ ಈ ಪುರುಷಾರ್ಥವನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡು ಇಲ್ಲಿ ಲೋಕದಲ್ಲಿ ದೇ ಆರ್ ಇಂಟ್ರೆಸ್ಟೆಡ್ ಇನ್ ಮೇಕಿಂಗ್ ವೆಲ್ತ್, ದೇ ಆರ್ ಕ್ರಿಯೇಟಿಂಗ್ ದಿ ವೆಲ್ತ್ by misunderstanding the ವೇದಾಂತ. ಸೊ ಅದರಿಂದ ಜನಗಳಿಗೆ ಇದು ಬಹಳ ಮುಖ್ಯವಾಗಿ ಕಂಡು ಬಂದಿದೆ. ಹಣವನ್ನು ಸಂಪಾದನೆ ಮಾಡುವಂತಹದ್ದು, ಆ ಮೂಲಕ ನಮ್ಮಲ್ಲಿರುವಂತಹ ಬಯಕೆಗಳನ್ನು ಪೂರೈಸಿಕೊಳ್ಳುವಂತಹದ್ದು, ಕೊನೆಗೆ ನೋಡೋಣ ಮೋಕ್ಷದ ಬಯಕೆ ಹೇಗಿರುತ್ತೆ, ಆ ಸಂದರ್ಭದಲ್ಲಿ ನಮ್ಮ ಮನಸ್ಥಿತಿ, ಆವಾಗ ನಾವು ಅದನ್ನು ಅಪೇಕ್ಷೆ ಪಡಬಹುದು. ಇಂತಹ ಒಂದು ತಪ್ಪು ನಿರ್ಧಾರಕ್ಕೆ ಜನಗಳು ಬಂದುಬಿಟ್ಟಿದ್ದಾರೆ. ಇದು ತಪ್ಪಾಗಿ ಅರ್ಥ ಮಾಡಿಕೊಂಡಿರೋದ್ರಿಂದ ಮನುಷ್ಯನ ಬಯಕೆಗಳ ಪಟ್ಟಿ ಅಂತ ಹೇಳಿದಾಗ ಅದು ಬಹಳ ದೊಡ್ಡದಾಗಿರುತ್ತೆ. ಬಯಕೆಗಳ ಪಟ್ಟಿ ಅಂತ ಹೇಳಿದಾಗ ಎಂದೂ ಮುಗಿಯದ ಬಯಕೆಗಳ ಪಟ್ಟಿ ಅದು ಮನುಷ್ಯನದು. ತಾನು ಏನನ್ನೇ ನೋಡಿದ್ರು, ಏನನ್ನೇ ಕಂಡ್ರೂ ಕೂಡ ನನಗೆ ಅದು ಬೇಕು, ಮತ್ತಷ್ಟು ಬೇಕು, ಇನ್ನೂ ಬೇಕು,
ತೃಪ್ತಿನೇ ಇಲ್ಲ, ಎಂದೂ ಮುಗಿಯೋದಿಲ್ಲ ಆ ಬಯಕೆಗಳ ಪಟ್ಟಿ. ಸೊ ಎಲ್ಲ ಆರೈಕೆಗಳನ್ನು ಪೂರೈಸಿಕೊಂಡ ನಂತರ ಲೆಟ್ ಮೀ ಅಟೈನ್ ಮೋಕ್ಷ ಎಲ್ಲ ಆಗಿದೆಯಲ್ಲ ಈಗ. ಸೊ ಲೆಟ್ ಮೀ ಅಟೈನ್ ಮೋಕ್ಷ. ಸೊ ದಿಸ್ ಈಸ್ ದಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಫ್ ದಿ ಪೀಪಲ್ ಇನ್ ದಿಸ್ ವರ್ಲ್ಡ್. ಸೊ ಪೀಪಲ್ ಆರ್ caught up in this activities, worldly activities. ಸೊ ಅರ್ಥ ಪುರುಷಾರ್ಥ, ಕಾಮ ಪುರುಷಾರ್ಥ ಅನ್ನುವಂತಹದ್ದು ಬಹಳ ಮುಖ್ಯವಾಗಿ ಅವರಿಗೆ ಕಂಡು ಬಂದಿದೆ. ಸೊ ಯಾವಾಗ ಮನುಷ್ಯನಿಗೆ ಈ ಅರ್ಥ ಪುರುಷಾರ್ಥ ಮತ್ತು ಕಾಮ ಪುರುಷಾರ್ಥ ಅನ್ನುವಂತಹದ್ದು ಅತಿ ಮುಖ್ಯವಾಗಿ ಕಂಡು ಬಂದಿದೆ, ಆಗ ಟು ರೆಗ್ಯುಲೇಟ್ such people, because these people are brought into the correct path. So here, this is the reason Bhagavan says a system is to be introduced in this world for this type of people, those who have misunderstood the Vedanta. ಸೊ ವೇದಾಂತ ಅಂತ ಹೇಳಿದಾಗ ನಾವು ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಿ ಇಂಪಾರ್ಟೆನ್ಸ್ ಆಫ್ ದಿ ವೇದಾಂತ. ಬಿಕಾಸ್ ವೇದಾಂತ ಅಥವಾ ಶಾಸ್ತ್ರಗ್ರಂಥ ಒಬ್ಬ ಅನುಭವಿ ಅವನು ಕೊಡುವಂತಹ ಉಪದೇಶ, ಇವೆಲ್ಲ ದೇ ಆರ್ ಲೈಕ್ ಮ್ಯಾನ್ಯುಯಲ್ಸ್. ದೇ ಗೈಡ್ ಅಸ್ ಹೌ ಟು ಲಿವ್. ನಾವು ಹೇಗೆ ಬದುಕಬೇಕು, ನಮ್ಮ ಬದುಕನ್ನು ಹೇಗೆ ನಾವು ಸಾರ್ಥಕ ಮಾಡ್ಕೋಬೇಕು ಅನ್ನುವಂತಹದಕ್ಕೆ ಈ ನಮ್ಮ ಶಾಸ್ತ್ರ ಗ್ರಂಥಗಳು, ವೇದಾಂತ ಅಥವಾ ಒಬ್ಬ ಸದ್ಗುರುವಿನ ಉಪದೇಶ, ಇವೆಲ್ಲ ದೀಸ್ ಆರ್ ಆಲ್ ಗೈಡ್ಸ್, ಇನ್ಸ್ಟ್ರಕ್ಷನ್ಸ್. ಸೊ ಇಲ್ಲಿ ನಾವು 4 ವರ್ಣಗಳನ್ನು ನೋಡ್ತೀವಿ. 4 ವರ್ಣಗಳು ಅಂತಂದಾಗ ಅಲ್ಲಿ ನಾವು ಪ್ರಮುಖವಾಗಿ ಗುರುತಿಸುವಂತಹದ್ದು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರ. See, from the day one of the introduction of this Varna, people have misunderstood this concept. This Brahmana, Kshatriya, Vaishya, Shudra, ಇವುಗಳು ಎಂದೂ ಕೂಡ ಜಾತಿ ಸೂಚಕ ಪದಗಳೇ ಅಲ್ಲ. ಇವೆಲ್ಲ ಗುಣಸೂಚಕ ಪದಗಳು. ಇವುಗಳನ್ನು ಜಾತಿ ಅಂತ ಕರೆದಿರುವಂತಹದ್ದು ಇತ್ತೀಚೆಗೆ ಕೆಲವು ಮನುಷ್ಯ ತನ್ನ ಸ್ವಾರ್ಥಕ್ಕಾಗಿ ಇವುಗಳನ್ನು ತಿರುಚಿರುವಂತಹದ್ದು. ಸಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಇವುಗಳು ಗುಣಸೂಚಕ ಅಂತ ಹೇಳಿದ್ರು ಕೂಡ ಇಟ್ ಈಸ್ ನಥಿಂಗ್ ಬಟ್ ದಿ ಸ್ಟ್ರೆಂತ್ ಆಫ್ ದಿ ಪೀಪಲ್. ಬಿಕಾಸ್ ದೇರ್ ಆರ್ ವೇರಿಯಸ್ ಟೈಪ್ಸ್ ಆಫ್ ಪೀಪಲ್ ಇನ್ ದಿಸ್ ಕ್ರಿಯೇಷನ್. ಪ್ರತಿಯೊಬ್ಬರ ಸಾಮರ್ಥ್ಯ, ಅಬಿಲಿಟಿ, ಕೇಪಬಿಲಿಟಿ, ಅವರ ತಿಳುವಳಿಕೆ, ದೈಹಿಕ ಮಾನಸಿಕ ಶಕ್ತಿ ಇವೆಲ್ಲ ಒಬ್ಬನಿಗಿಂತ ಮತ್ತೊಬ್ಬನದು ಬಹಳ ಭಿನ್ನವಾಗಿರುತ್ತೆ. ಎಲ್ಲರೂ ಪ್ರತಿಯೊಬ್ಬ ಮನುಷ್ಯನದು ಒಂದೇ ರೀತಿಯಲ್ಲಿ ಅವನ ಸಾಮರ್ಥ್ಯ ಅಂತ ನಾವು ಹೇಳಕ್ಕಾಗೋದಿಲ್ಲ. ಸೊ ಸಮ್ ಪೀಪಲ್ ಆರ್ ಗುಡ್ ಅಟ್ ಸಮಥಿಂಗ್, ಸೊ ವಿಚ್ ದಿ ಅದರ್ ಪೀಪಲ್ ದೇ ಡು ನಾಟ್ ಹ್ಯಾವ್ ದಿಸ್ ಕೆಪಾಸಿಟಿ. ಸೊ ಈ ಕಾರಣದಿಂದ ಇಲ್ಲಿ ವರ್ಣಗಳು ಅನ್ನುವಂತಹದ್ದು ದೇ ಆರ್ ಬೇಸ್ಡ್ ಆನ್ ದಿ ಗುಣಾಸ್ ಅಂಡ್ ದಿ ಸ್ಟ್ರೆಂತ್ ಆಫ್ ದಿ ಪೀಪಲ್. ಇನ್ ದಿಸ್ ಕ್ರಿಯೇಷನ್ ವೆನ್ ವಿ ಲುಕ್ ಅಟ್ ದಿ ಜೀವಾಸ್, ನಾವು ಇಲ್ಲಿ ಮನುಷ್ಯರುಗಳನ್ನು ನೋಡಿದಾಗ all of them are from the same elements. All these jivas are of the same, made out of these 5 elements. ಎಲ್ಲ ಜೀವಗಳು ಕೂಡ, ಜೀವರಾಶಿಗಳೆಲ್ಲರನ್ನ ಕೂಡ ನಿರ್ಮಾಣ ಮಾಡಿರುವಂತಹದ್ದು ಈ ಪಂಚಮಹಾಭೂತಗಳು. ಆದರೆ ಜೀವರಾಶಿಗಳಲ್ಲಿ ಕೆಲವು ನಾಮರೂಪಗಳನ್ನು, ಅವುಗಳಲ್ಲಿ ನಾವು ವ್ಯತ್ಯಾಸವನ್ನು ನೋಡಬಹುದು. ಬಟ್ ದಿ ಸಾರ, ದಿ ಎಸೆನ್ಸ್, ದೇ ಆರ್ ಮೇಡ್ ಅಪ್ ಬೈ ದೀಸ್ 5 ಎಲಿಮೆಂಟ್ಸ್.
ಇಲ್ಲಿ ಈ 5 ಎಲಿಮೆಂಟ್ಸಿಂದನೇ ಎಲ್ಲ ಜೀವರಾಶಿಗಳು ಕೂಡ ನಿರ್ಮಾಣವಾಗಿದೆ. ಆದರೆ ಇಲ್ಲಿ ನಾಮರೂಪಗಳು ಬೇರೆ ಬೇರೆಯಾಗಿ ಕಂಡು ಬಂದಿದೆ. ಬಟ್ ವೈ ದಿಸ್ ಡಿಫರೆನ್ಸ್? ವೈ ದಿಸ್ ನಾಮರೂಪ ಅನ್ನುವಂತಹದ್ದು ಒಂದು ವ್ಯತ್ಯಾಸವಾಗಿ ಯಾಕೆ ಕಂಡು ಬಂದಿದೆ? ಇಟ್ ಈಸ್ ಬಿಕಾಸ್ ಈ ಒಂದು ದೊಡ್ಡ ಕ್ರಿಯೇಷನಲ್ಲಿ ಜೀವಾಸ್ ಅಂತ ಹೇಳಿ ನಾವು ನಮ್ಮನ್ನು ಗುರುತಿಸಿಕೊಂಡಾಗ ನಮಗೆ ಅಂತ ಹೇಳಿ ಈ ಜಗತ್ತಿನಲ್ಲಿ ಅನೇಕ ರೀತಿಯ ವ್ಯಾಪಾರ ವ್ಯವಹಾರಗಳನ್ನು ನಾವು ಮಾಡಬೇಕಾಗುತ್ತೆ. ವೈ ವಿ ಹ್ಯಾವ್ ಟು ಡೂ ದಟ್? ಬಿಕಾಸ್ ವಿ ಆಲ್ವೇಸ್ ಸೇ ದಿಸ್ ಈಸ್ ಮೈ ಲಿವಿಂಗ್, ಇದು ನನ್ನ ಬದುಕು ಕಟ್ಕೋಬೇಕು ಅಂತಂದ್ರೆ ಐ ಹ್ಯಾವ್ ಟು ಡೂ ದಿಸ್. ಸೊ ಇಲ್ಲಿ ಮುಖ್ಯವಾಗಿ ಬದುಕು ಕಟ್ಕೊಳ್ಳೋದು ಅನ್ನುವಂತಹದ್ದು ಏನು ಅಂತಂದ್ರೆ, ನಾನು ಜೀವಿಸುವವರೆಗೆ ನನಗೆ ಬೇಕಾಗಿರುವಂತಹ ಕೆಲವು ಅವಶ್ಯಕತೆಗಳನ್ನು ನಾನು ಪೂರೈಸಿಕೊಳ್ಳುವಂತಹದ್ದು. ಸೊ ನಾನು ಬದುಕಿರುವವರಿಗೆ ನನಗೆ ಕೆಲವುಗಳು ಬೇಕಾಗಿರುತ್ತೆ, ಅವುಗಳು ನನ್ನ ಬಳಿ ಇಲ್ಲ. ಸೊ ಅವುಗಳನ್ನು ನಾನು ಏನು ಮಾಡ್ತೀನಿ, ಈ ಜಗತ್ತಿನಲ್ಲಿ ಅವು ಎಲ್ಲೋ ಒಂದು ಕಡೆ ಇದೆ, ಅವುಗಳನ್ನು ನಾನು ಪಡ್ಕೋಬೇಕು. ಫಾರ್ ದಟ್ ಐ ಇನ್ವಾಲ್ವ್ ಇನ್ ಸೋ ಮೆನಿ ಆಕ್ಟಿವಿಟೀಸ್. Why I am involving in so many activities? Because through that ನಾನು ನನ್ನ ಬದುಕನ್ನು ಕಟ್ಕೋತಾ ಇದ್ದೀನಿ. ಅಲ್ಲಿ ನನಗೆ ಬೇಕಾಗಿರುವಂತಹದನ್ನು ಪಡ್ಕೋತೀನಿ, ಅವುಗಳ ಮೂಲಕ ನನ್ನ ಆಸೆ ಬಯಕೆಗಳನ್ನು ಪೂರೈಸ್ಕೋತೀನಿ. ಸೊ ಹೀಗೆ ನಾನು ಮಾಡಬೇಕಾಗಿರುವಂತಹ ಕೆಲವು ಲೋಕದ ವ್ಯಾಪಾರ ವ್ಯವಹಾರಗಳನ್ನು ನಾನು ಮಾಡಬೇಕು ಅಂತಂದಾಗ ನನಗೆ ಈ ನಾಮರೂಪಗಳು ಬೇಕಾಗಿರುತ್ತೆ. ಅದರ್ವೈಸ್ ನಾವೆಲ್ಲರೂ ಕೂಡ ವಿ ಆರ್ ಫ್ರಮ್ ದಿ ಸೇಮ್ 5 ಎಲಿಮೆಂಟ್ಸ್, ಅದರಲ್ಲಿ ವ್ಯತ್ಯಾಸವೇ ಇಲ್ಲ. ಇದನ್ನು ನಾವು ಮರಿಬಾರ್ದು. ವಿ ಆರ್ ಆಲ್ ಫ್ರಮ್ ದಿ ಸೇಮ್ 5 ಎಲಿಮೆಂಟ್ಸ್ ಅನ್ನುವಂತಹ ಒಂದು ಸತ್ಯವನ್ನ ನಾವು ಎಂದಿಗೂ ಕೂಡ ಮರಿಬಾರ್ದು. ಬಿಕಾಸ್ ಒಂದು ಸಾಗರ ಅಂತ ಹೇಳಿದಾಗ ಆಲ್ ದಿ ವೇವ್ಸ್ ಆರ್ ನಥಿಂಗ್ ಬಟ್ ದಿ ವಾಟರ್ ಇನ್ ದಿ ಓಷನ್. Whether it is a big wave or small wave, whatever it is, all the waves that are appearing in the ocean are nothing but the water. ಅದೇ ತರ all the ornaments, you call it bangle, necklace, chain, ring, whatever it is, all these ornaments, ಆಭರಣಗಳು are made up by one source called the gold. That one substance is called the gold. So exactly like that, we are all made up by these 5 great elements. And Paramatma, he continues, ದೇಶ ಕಾಲಾದಿ ಭಾವನಾಂ ವಸ್ತೂನಾಂ ಮಮ ಸತ್ತಮ ಗುಣದೋಷಂ ವಿಧೀಯೇತೆ ನಿಯಮಾರ್ಥಂ ಹಿ ಕರ್ಮಣಾಂ. ಇಲ್ಲೂ ಕೂಡ ಮತ್ತೆ ಅವನು ಭಗವಂತ ಏನು ಹೇಳ್ತಾ ಇದ್ದಾನೆ ಅಂತಂದ್ರೆ, ಈ ಕ್ರಿಯೇಷನ್ ಅಲ್ಲಿ ಜೀವಾಸ್ ಆರ್ ಟು ಬಿ ರೆಗ್ಯುಲೇಟೆಡ್. ಅವ್ರುಗಳನ್ನ ಕಂಟ್ರೋಲ್ ಮಾಡಬೇಕು, ಅವರಿಗೆ ಕೆಲವು ರೀತಿ ನಿಯಮಗಳನ್ನ ಅನುಸರಿಸೋ ಹಾಗೆ ಅವ್ರನ್ನ ಮಾಡಬೇಕು, ಅವ್ರನ್ನೆಲ್ಲ ಒಂದು ಬೌಂಡ್ರಿಲಿ ತರಬೇಕು. ಸೊ ಟು ರೆಗ್ಯುಲೇಟ್ ದಿ ಕ್ರಿಯೇಟೆಡ್ ಬೀಯಿಂಗ್ಸ್ ಇನ್ ದಿಸ್ ಕ್ರಿಯೇಷನ್, ಪರಮಾತ್ಮ ಹೇಳ್ತಾನೆ ಪಂಚಮಹಾಭೂತಗಳ ಕ್ವಾಲಿಟಿಯನ್ನ, ಅಲ್ಲಿ ಪಂಚಮಹಾಭೂತಗಳು ಅಂತ ನಾವೇನು ಹೇಳ್ತೀವಿ, ಅವುಗಳಲ್ಲಿರುವಂತಹ ಕೆಲವು ಕ್ವಾಲಿಟಿಗಳನ್ನು ನಾವು ಗಮನಿಸಿದ್ರೆ, ಫಾರ್ ಎಕ್ಸಾಂಪಲ್ ವಿ ಸೇ ಆಕಾಶ, ಸ್ಪೇಸ್. ಆಕಾಶ ಅಂತ ಹೇಳಿದಾಗ ಅಲ್ಲಿರುವಂತಹ ಒಂದು ಸ್ಪೆಷಾಲಿಟಿ ಏನು, ಅಲ್ಲಿರುವಂತಹ ವಿಶೇಷತೆ, ಇಟ್ ಈಸ್ ಕಾಲ್ಡ್ ದಿ ಶಬ್ದ. ಆಕಾಶ ಅಂತ ಹೇಳಿದಾಗ ಅಲ್ಲಿ ಕಂಡು ಬರುವಂತಹ ಬಹಳ ವಿಶೇಷವಾದ ಗುಣ ಏನು ಅಂತಂದ್ರೆ, ಆಕಾಶ ಅಂದಾಗ ಇಟ್ ಈಸ್ ಶಬ್ದ, ದಿ ಸೌಂಡ್. ಸೊ ಆಕಾಶ ಅಂತ ಹೇಳಿದಾಗ ಶಬ್ದ ಈಸ್ ಇಟ್ಸ್ ಕ್ವಾಲಿಟಿ, ಸೌಂಡ್. ಅದೇ ರೀತಿ ನೆಕ್ಸ್ಟ್ ವಾಯು ಅಂತ ಹೇಳಿದಾಗ
ವಾಯುವಿನದು ಗುಣಗಳು ಎರಡು ರೀತಿ, ಸೌಂಡ್ ಅಂಡ್ ಟಚ್. ದೇರ್ ಈಸ್ ಶಬ್ದ and there is sparsha that we can see in the air, vayu. ಮತ್ತೆ ಒಂದು ಸ್ಟೆಪ್ ಡೌನ್, ಅಗ್ನಿ, ಫೈರ್. ಅಗ್ನಿ ಅಂತ ಹೇಳಿದಾಗ we can see three qualities: sound, touch and form. ಅಲ್ಲಿ ಶಬ್ದ ಇದೆ, ಸ್ಪರ್ಶ ಇದೆ, there is a form. ಬೆಂಕಿ ಅಂತ ಹೇಳಿದಾಗ ಬೆಂಕಿಯನ್ನು ನಾವು ಗುರುತಿಸಬಹುದು. ನೋಡಿದ ಕೂಡಲೇ ಇದು ಬೆಂಕಿಯ ಜ್ವಾಲೆ, ಬೆಂಕಿಯ ಕಿಡಿ, ಇದು ಅಗ್ನಿ, ಹೀಗೆ ನಾವು ಗುರುತಿಸಬಹುದು. ಮತ್ತು ಅದನ್ನು ಮುಟ್ಟಿದಾಗ ಸ್ಪರ್ಶ, ನಾವು ಆ ಬೆಂಕಿಯನ್ನು ಮುಟ್ಟಿದಾಗ ಅದು ಸುಡ್ತಾ ಇದೆ ಅನ್ನೋದು ಗೊತ್ತಾಗುತ್ತೆ. ಮತ್ತು ಬೆಂಕಿ ಅಂತ ಹೇಳಿದಾಗ ಅಲ್ಲಿ ಅದು ಉರಿತಾ ಇದ್ದಾಗ ಅದರದ್ದು ಒಂದು ಸೌಂಡ್ ಕೂಡ ನಮಗೆ ಗೊತ್ತು. ಸೊ ನಾವು ನೇರವಾಗಿ ನೋಡಿಲ್ಲದೆ ಹೋದರೂ ಕೂಡ ಕೇವಲ ಆ ಶಬ್ದವನ್ನು ಕೇಳಿಸ್ಕೊಂಡ್ರೆ ಎಲ್ಲೋ ಬೆಂಕಿ ಉರಿತಾ ಇದೆ, ದಗದಗ ಅಂತ ಉರಿತಾ ಇದೆ ಅಂತ ನಾವು ಮಾತನಾಡ್ತೀವಿ. ಸೊ ನಾವು ನೋಡದೆ ಹೋದರೂ ಕೂಡ ಹೇಗೆ, ಹೌ ಇಟ್ ಈಸ್ ಪಾಸಿಬಲ್ ಟು ರೆಕಗ್ನೈಸ್ ದಟ್ ಥ್ರೂ ದಿ ಸೌಂಡ್, ಬಿಕಾಸ್ ಇಟ್ ಹ್ಯಾಸ್ ಗಾಟ್ ಎ ಸ್ಪೆಷಲ್ ಸೌಂಡ್. ಇಟ್ ಈಸ್ ದೇರ್ ಇನ್ ದಿ ಅಗ್ನಿ. ಸೊ ಅಗ್ನಿ ಅಂತ ಹೇಳಿದಾಗ ಈ ರೀತಿಯಲ್ಲಿ ದೇರ್ ಈಸ್ ಅ ಸೌಂಡ್ ಮತ್ತು ದೇರ್ ಇಸ್ ಅ ಸ್ಪರ್ಶ. ಅದು ಮುಟ್ಟಿದಾಗ ಅಲ್ಲಿ ಒಂದು ಶಾಖ, ಅದು ಸುಡ್ತಾ ಇದೆ ಅನ್ನುವಂತಹದ್ದು ಗೊತ್ತಾಗತ್ತೆ. ಆ್ಯಂಡ್ ಅಗ್ನಿ ಅಂತ ಹೇಳಿದಾಗ ದೇರ್ ಇಸ್ ಎ ಫಾರ್ಮ್ ಫಾರ್ ಇಟ್, ದೇರ್ ಇಸ್ ಎ ಕಲರ್, ದೇರ್ ಇಸ್ ಎ ಫಾರ್ಮ್. ಸೊ ಹೀಗೆ ಅಗ್ನಿಯನ್ನು ಗುರುತಿಸಬಹುದು. ಆ ನಂತರದಲ್ಲಿ ಜಲ ಅಂದ್ರೆ ನೀರು. ನೀರು ಅಂತ ಹೇಳಿದಾಗ ಅಲ್ಲಿ ನಾವು 4 ಕ್ವಾಲಿಟಿಗಳನ್ನು ನೋಡಬಹುದು. ನೀರು ಹರಿತಾ ಇದೆ ಅನ್ನುವಂತಹದ್ದು ಕೂಡ ನಾವು ಕೇವಲ ಅದರ ಶಬ್ದವನ್ನು ಗ್ರಹಿಸಿ ಹೇಳಬಹುದು. ಸೊ ನೀರು ಹರಿತಾ ಇದ್ದಾಗ ಇಟ್ ಹ್ಯಾಸ್ ಗಾಟ್ ದೇರ್ ಇಸ್ ಎ ಸೌಂಡ್. ಸೊ ದೇರ್ ಈಸ್ ಎ ಸೌಂಡ್. ನೀರು ಅಂತ ಹೇಳಿದಾಗ ದೇರ್ ಈಸ್ ಎ ಸೌಂಡ್. ಅದೇ ಥರ ನೀರನ್ನು ಮುಟ್ಟಿದಾಗ ನಮಗೆ ಶೀತದ ಒಂದು ಅನುಭವ ಆಗುತ್ತೆ. ಸೊ ವಿ ಕ್ಯಾನ್ ಫೀಲ್ ದಟ್. ಸೊ ದೇರ್ ಈಸ್ ಎ ಸ್ಪರ್ಶ. ಅಂಡ್ ನೋಡಿದ ಕೂಡಲೇ ಇದನ್ನ ನೀರು ಅಂತ ನಾವು ಗುರುತಿಸ್ತೀವಿ. ಸೊ ಇಟ್ ಹ್ಯಾಸ್ ಗಾಟ್ ಎ ಫಾರ್ಮ್. ದೇರ್ ಇಸ್ ಎ ಫಾರ್ಮ್ ಫಾರ್ ದಿ ವಾಟರ್. ಸೊ ನೀರನ್ನು ಕೂಡ ನಾವು ಗುರುತಿಸ್ತೀವಿ. ದೇರ್ ಇಸ್ ಎ ಪರ್ಟಿಕ್ಯುಲರ್ ಫಾರ್ಮ್ ಫಾರ್ ಇಟ್. ಒಂದು ರೂಪ ಇದೆ ನೀರಿಗೆ. ಅಂಡ್ ದಿ ಫೋರ್ತ್ ಕ್ವಾಲಿಟಿ ಆಫ್ ದಿ ವಾಟರ್ ಈಸ್ ಇಟ್ ಈಸ್ ರಸ, ಆ ರುಚಿ. ಅಲ್ಲಿ ಒಂದು ಟೇಸ್ಟ್ ಇದೆ. ಆ ನೀರನ್ನು ಕುಡಿದ ತಕ್ಷಣ ನಾವು ಕುಡಿದಿರುವಂತಹದ್ದು ನೀರು ಅನ್ನೋದು ಗೊತ್ತಾಗತ್ತೆ. ಸೊ ನೀರು ಅಂತ ಹೇಳಿದಾಗ ದೇರ್ ಆರ್ 4 such ಕ್ವಾಲಿಟೀಸ್: ಶಬ್ದ, ಸ್ಪರ್ಶ, ರೂಪ, ರಸ. ಅಂಡ್ ಕೊನೆಯದು ಪೃಥ್ವಿ, ಭೂಮಿ ಅಂತ ಹೇಳ್ತೀವಿ. ಈ ಭೂಮಿ ಅಂತ ಬಂದಾಗ ವಿ ಕ್ಯಾನ್ ಸಿ ದಿ 5 ಕ್ವಾಲಿಟೀಸ್ ಆಫ್ ದಿ ಭೂಮಿ. ದರ್ ಈಸ್ ಅ ಸೌಂಡ್. ಮಣ್ಣಿಗೆ ಗುದ್ದಿದಾಗ ಒಂದು ಶಬ್ದ ಬರುತ್ತೆ. ಸೊ ದೇರ್ ಈಸ್ ಎ ಸೌಂಡ್. ಆ್ಯಂಡ್ ಮುಟ್ಟಬಹುದು, ಅನುಭವಿಸಬಹುದು. ದೇರ್ ಈಸ್ ಎ ಸ್ಪರ್ಶ, ಗೊತ್ತಾಗತ್ತೆ. ಭೂಮಿಯನ್ನು ನಾವು ಸ್ಪರ್ಶ ಮಾಡಿದೀವಿ, ಮಣ್ಣನ್ನು ಮುಟ್ಟಿದೀವಿ ಅನ್ನುವಂತಹದ್ದು ಗೊತ್ತಾಗುತ್ತೆ. ಶಬ್ದ, ಸ್ಪರ್ಶ. ಸೊ ಇದು ಮಣ್ಣು. ವಿ ಆರ್ ಏಬಲ್ ಟು ರೆಕಗ್ನೈಸ್ ದಟ್ ದೇರ್ ಇಸ್ ಎ ರೂಪ. ಮತ್ತು ಮಣ್ಣು ಅಂತ ಹೇಳಿದಾಗ ದೇರ್ ಇಸ್ ಎ ಟೇಸ್ಟ್. ಸೊ ರೂಪ, ಶಬ್ದ, ಸ್ಪರ್ಶ, ರೂಪ, ಆ್ಯಂಡ್ ದೇರ್ ಇಸ್ ರಸ, ರುಚಿ ಇದೆ, ಆ್ಯಂಡ್ ದೇರ್ ಈಸ್ ಎ ಗಂಧ. ಈಗ ಎಲ್ಲೋ ದೂರದಲ್ಲಿ ಮಳೆ ಬರ್ತಾ ಇದ್ದಾಗ ಒಂದು ರೀತಿಯ ಮಣ್ಣಿನ ವಾಸನೆ ಬರುತ್ತೆ. ನಾವಿರುವಂತಹ ಜಾಗದಲ್ಲಿ ಮಳೆ ಬರ್ತಾ ಇಲ್ಲ, ಬಟ್ ವಿ ಸ್ಮೆಲ್ ದಟ್ ಮಣ್ಣಿನ ವಾಸನೆ ಅಂಡ್ ಹೇಳ್ತೀವಿ, ಓ ಎಲ್ಲೋ ಮಳೆ ಬರ್ತಾ ಇದೆ, ಮಣ್ಣಿನ ವಾಸನೆ ಬರ್ತಾ ಇದೆ ಅಂತ ನಾವು ಗುರುತಿಸ್ತೀವಿ. ಸೊ ಹೀಗೆ ಈ 5 ಎಲಿಮೆಂಟ್ಗಳಿಗೆ 5 ವಿಶೇಷವಾದ ಗುಣಗಳನ್ನು ನಾವು ನೋಡಬಹುದು. ಸೊ ಈ ಪಂಚಮಹಾಭೂತಗಳಿಗೆ ಈ ಗುಣವನ್ನು ಕೊಟ್ಟವನು ಯಾರು? ಬಿಕಾಸ್ ಪಂಚಮಹಾಭೂತಗಳ ನಿರ್ಮಾಣಕ್ಕೆ ಕಾರಣ ಯಾರು ಅಂತಂದ್ರೆ ಇಟ್ ಈಸ್ ಆತ್ಮ. ಆತ್ಮ ಆಕಾಶ ಸಂಭೂತ.
ವೇದಾಂತ ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ಪಂಚಭೂತಗಳ ನಿರ್ಮಾಣಕ್ಕೆ ಆತ್ಮ, ಆತ್ಮನಿಂದ ಆಕಾಶ, ಆಕಾಶದಿಂದ ವಾಯು, ವಾಯುವಿನಿಂದ ಅಗ್ನಿ, ಅಗ್ನಿಯಿಂದ ಜಲ, ನಂತರದಲ್ಲಿ ಭೂಮಿ. ಸೊ ಈ ಎಲ್ಲ ಭೂತಗಳಿಗೆ, ಪಂಚಭೂತಗಳಿಗೆ ಕಾರಣ ಯಾರು ಅಂತಂದ್ರೆ ಆತ್ಮ. ಸೊ ಆತ್ಮಯೇ ಪಂಚಭೂತಗಳಿಗೆ ಕಾರಣ ಆದ ಅಂತಂದ ಮೇಲೆ ಈ ಪಂಚಭೂತಗಳಲ್ಲಿರುವಂತಹ ಗುಣಗಳು, ಅವುಗಳನ್ನು ಕೊಟ್ಟವನು ಯಾರು ಅಂತಂದ್ರೆ ನೋ ಡೌಟ್ ಇಟ್ ಈಸ್ ದಿ ಆತ್ಮ, ಇಟ್ ಈಸ್ ದಿ ಭಗವಂತ, ಇಟ್ ಈಸ್ ದಿ ಪರಮಾತ್ಮ ಹೂ ಗೇವ್ ಆಲ್ ದೀಸ್ 5 ಡಿಫರೆಂಟ್ ಕ್ವಾಲಿಟೀಸ್ ಟು ದೀಸ್ 5 ಎಲಿಮೆಂಟ್ಸ್. ಸೊ ನಾವು ಇಲ್ಲಿ ಪ್ರಕೃತಿಯಲ್ಲಿ ಅನೇಕ ರೀತಿಯ ಹೂವುಗಳನ್ನು ನೋಡ್ತೀವಿ. ಡಿಫರೆಂಟ್ ಟೈಪ್ಸ್ ಆಫ್ ಫ್ಲವರ್ಸ್, ಡಿಫರೆಂಟ್ ವೆರೈಟೀಸ್, ಡಿಫರೆಂಟ್ ಫಾರ್ಮ್ಸ್. ಮತ್ತು ಒಂದೊಂದು ಹೂವಿನಲ್ಲೂ ಒಂದೊಂದು ರೀತಿಯ ಸುಗಂಧ ಇರುತ್ತೆ, ವಾಸನೆ ಇರುತ್ತೆ, ಪರಿಮಳ ಇರುತ್ತೆ, ಹೂವಿನ ಪರಿಮಳ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಸುಗಂಧರಾಜ ಅಂತ ಹೇಳಿದಾಗ ಅದಕ್ಕೆ ಒಂದು ರೂಪ ಮತ್ತು ಅದರದೇ ಒಂದು ವಾಸನೆ ಇರುತ್ತೆ. ಪಾರಿಜಾತ ಅಂತ ಹೇಳಿದಾಗ ಪಾರಿಜಾತದ ರೂಪ ಬೇರೆ, ಪಾರಿಜಾತದ ಆ ಒಂದು ವಾಸನೆ ಅದು ಬೇರೆ, ಗಂಧ ಅದು ಬೇರೆ ಇರುತ್ತೆ. ಮಲ್ಲಿಗೆ ಅಂತ ಹೇಳಿದಾಗ ಮಲ್ಲಿಗೆಯ ರೂಪ ಬೇರೆ, ಮಲ್ಲಿಗೆಯ ಸುವಾಸನೆ ಬೇರೆ. ಗುಲಾಬಿ ಅಂತ ಹೇಳಿದಾಗ ಗುಲಾಬಿಯ ಬಣ್ಣ ಬೇರೆ, ರೂಪ ಬೇರೆ, ಅದರ ಸುವಾಸನೆ ಬೇರೆ. ಹೀಗೆ ಹೂವುಗಳು ಅಂತಂದ ಮೇಲೆ ಯಾಕೆ ಇಷ್ಟೊಂದು ವೆರೈಟೀಸು ಮತ್ತು ಯಾಕೆ ಇಷ್ಟೊಂದು ಬೇರೆ ಬೇರೆ ಸುವಾಸನೆಗಳು? ಹೂವು ಅಂತಂದ ಮೇಲೆ ಯಾವುದೋ ಒಂದು ಇರಬಹುದಾಗಿತ್ತು ಪ್ರಪಂಚದಲ್ಲಿ, ಅಷ್ಟೊಂದು ವೆರೈಟೀಸ್ ಯಾಕೆ ಬೇಕಿತ್ತು? ಮತ್ತು ಪ್ರತಿಯೊಂದು ಹೂವುಗಳಿಗೂ ತನ್ನದೇ ಆದ ಒಂದು ಗಂಧ ಅದು ಇಟ್ಕೊಂಡಿದೆ, ಯಾಕೆ ಅದೆಲ್ಲ ಬೇಕಾಗಿತ್ತು? ಇವುಗಳನ್ನೆಲ್ಲ ತಂದವನು ಯಾರು? Because again it is nothing but the Lord, it is His creation. He is the master of this universe. He has created this big universe. It is His creation. So in His creation everything is planned. ಸೊ ಇಲ್ಲೇನು ಅಂತಂದರೆ ಪರಮಾತ್ಮ ಬಹಳ ಸೂಕ್ಷ್ಮವಾಗಿ ಎಲ್ಲೆಲ್ಲಿ ಯಾವುದು ಬೇಕು, ಯಾವಾಗ ಯಾರಿಗೆ ಯಾವುದು ಬೇಕು, ಅದು ಹೇಗಿರಬೇಕು, ಯಾವ ಬಣ್ಣದಲ್ಲಿರಬೇಕು, ಯಾವ ರೂಪ ಇರಬೇಕು, ಯಾವುದಕ್ಕೆ ಯಾವ ಒಂದು ಸುವಾಸನೆ ಇರಬೇಕು, ಇಟ್ ಇಸ್ ಆಲ್ ಹಿಸ್ ಸೂಕ್ಷ್ಮ ಬುದ್ಧಿ, ಭಗವಂತನದು. ಸೊ ಯಾವ ಮರದಲ್ಲಿ ಯಾವ ಹಣ್ಣು ಬಿಡಬೇಕು, ಯಾವ ಗಿಡದಲ್ಲಿ ಯಾವ ಹೂವು ಬಿಡಬೇಕು, ಯಾವ ಹೂವಿಗೆ ಯಾವ ರೂಪ ಇರಬೇಕು, ಯಾವ ರೂಪದ ಹೂವು ಯಾವ ರೀತಿಯ ಸುವಾಸನೆಯನ್ನು ಬೀರಬೇಕು. ಸೊ ಇಟ್ಸ್ ಆಲ್ ಹಿಸ್ ಪ್ಲಾನ್. ಸಿ all the activities is seemingly created by the Lord. There is no doubt about it. ಆದರೆ ನಮಗೆ ಇಂತಹ ಪ್ರಶ್ನೆಗಳು ಬರುತ್ತೆ, ಅದು ಯಾಕೆ, ಇದು ಯಾಕೆ ಹೀಗೆ, ಇಲ್ಲಿ ಯಾಕೆ ಅದು? ದೀಸ್ ಆರ್ ಆಲ್ ಅವರ್ ಕ್ವಶನ್ಸ್. ಅರ್ಥವಿಲ್ಲದೆ ಇರುವಂತಹ ಕ್ವಶನ್ಸ್ನ ನಾನು ಮಾಡಿಬಿಟ್ಟು ಯಾಕೆ ಅಂತ ಕೇಳಿದ್ರೆ ಹೇಗೆ ಕನ್ವಿನ್ಸ್ ಮಾಡೋದು? ಸೊ ಹಿ ನೋಸ್, because it is his creation. Creation itself is so wonder. ಅಷ್ಟೊಂದು ಅದ್ಭುತವಾದ ಈ ಕ್ರಿಯೇಷನ್ ಅಲ್ಲಿ ಪ್ರತಿಯೊಂದು ಕೂಡ ಬಹಳ ಭಿನ್ನ ಭಿನ್ನವಾಗಿ ಅವನು ಯಾಕೆ ತಂದಿದ್ದಾನೆ ಅಂತಂದ್ರೆ ದೇರ್ ಇಸ್ ಅ ಮಾಸ್ಟರ್ ಪ್ಲಾನ್. ಈಗ ಮಾವಿನ ಮರ ಅಂತ ಹೇಳ್ತೀವಿ, ಮಾವಿನ ಮರದಲ್ಲಿ ನೂರಾರು ಕೊಂಬೆ ರೆಂಬೆಗಳಿರುತ್ತೆ, ಲಕ್ಷಾಂತರ ಎಲೆಗಳಿದೆ. ನೋಡೋದಕ್ಕೆ ಅವೆಲ್ಲ ಒಂದೇ ರೀತಿಯ ಎಲೆಗಳು, ನೋಡಿದ ತಕ್ಷಣ ಗುರುತಿಸ್ತೀವಿ ಇದು ಮಾವಿನ ಎಲೆ ಅಂತ ಹೇಳ್ತೀವಿ. ಬಟ್ ಯಾವ ಎರಡು ಎಲೆಗಳು ಕೂಡ ಒಂದೇ ರೀತಿ ಇಲ್ಲ. ಆಲದ ಮರ ಅಂತ ಹೇಳ್ತೀವಿ, ಅಲ್ಲೂ ಕೂಡ ಬಹಳ ದೇರ್ ಆರ್ ಸೋ ಮೆನಿ ಬ್ರಾಂಚಸ್, ಅಲ್ಲೂ ಕೂಡ ಲಕ್ಷಾಂತರ ಎಲೆಗಳನ್ನು ನೋಡ್ತೀವಿ. ಯಾವ ಎರಡು ಎಲೆಗಳು ಕೂಡ ಒಂದೇ ರೀತಿ ನಿಲ್ಲಿಲ್ಲ, ಒಂದಕ್ಕಿಂತ ಒಂದು ಭಿನ್ನವಾಗಿದೆ. ನೋಡೋದಕ್ಕೆ ಇಟ್ ಈಸ್ ಒಂದೇ ಥರ ಅಂತ ನಾವು ಅಂತೀವಿ, ಬಟ್ ಇಟ್ ಈಸ್ ಆಲ್ ಹಿಸ್ ಪ್ಲಾನ್. ಈ ಜಗತ್ತು ಅಂತ ಹೇಳಿದಾಗ ಇಷ್ಟು ದೊಡ್ಡ ಜಗತ್ತಿನಲ್ಲಿ ಎಲ್ಲ ಒಂದು ಕಡೆ ಒಂದು ಆಲದ ಮರ ಇಲ್ಲ. ಇಡೀ ಜಗತ್ತಿನಲ್ಲಿ ಕೋಟ್ಯಾಂತರ ಆಲದ ಮರ ಇದೆ, ಕೋಟ್ಯಾಂತರ ಮಾವಿನ ಮರಗಳಿದೆ.
ಮಾವಿನ ಮರಗಳು, ಆಲದ ಮರಗಳೇ ಕೋಟ್ಯಾಂತರ ಅಂತಂದ ಮೇಲೆ ಅಲ್ಲಿ ಇರುವಂತಹ ಎಲೆಗಳು ಎಷ್ಟು ಕೋಟಿ ಇರಬಹುದು. ಆ ಎಲ್ಲ ಎಲೆಗಳನ್ನು ಕೂಡ ನಾವು ಪರೀಕ್ಷೆ ಮಾಡ್ತೀವಿ ಅಂತಂದರೆ ಯಾವ 2 ಎಲೆಗಳು ಕೂಡ ಒಂದೇ ರೀತಿ ಇಲ್ಲ. ಸಿ ದಟ್ ಈಸ್ ಹಿಸ್ ಸಟಲ್ ಪ್ಲಾನ್, ದಟ್ ಈಸ್ ಹಿಸ್ ಇಂಟೆಲಿಜೆನ್ಸ್. ಎಲ್ಲೂ ಕೂಡ ಒಂದೇ ರೀತಿಯಾಗಿ ಅವನು ಮಾಡಿಲ್ಲ ಭಗವಂತ. ಈ ಸಚ್ ಅನ್ ಇಂಟೆಲಿಜೆಂಟ್ ಫೆಲೋ. ಇಟ್ ಈಸ್ ಹಿಸ್ ಸುಪ್ರೀಂ ಪ್ಲಾನ್. ಇಟ್ ಈಸ್ ಹಿಸ್ ಸಟಲ್ ಪ್ಲಾನ್. ನಮಗೆ ಅರ್ಥ ಆಗಲಿಲ್ಲ. ವಿ ಆಲ್ವೇಸ್ ಕ್ವಶ್ಚನ್ why. He knows the plan and he knows how to regulate this creation. ಸೊ ನಾವಿಲ್ಲಿ ಜಗತ್ತಿನಲ್ಲಿ ಏನೆಲ್ಲವನ್ನ ನೋಡ್ತಾ ಇದ್ದೀವಿ, ಯಾಕೆ ಇಂತಹ ನಿಯಮಗಳು, ಯಾಕೆ ಇದು ಈ ರೀತಿ, ಇದು ನಮಗೆ ಅರ್ಥ ಆಗೋದಿಲ್ಲ. ಬಟ್ ಇಟ್ ಈಸ್ ಆಲ್ ಬಿಕಾಸ್ ಹಿ ಹ್ಯಾಸ್ ಟು ರೆಗ್ಯುಲೇಟ್ ದಿಸ್ ಹ್ಯೂಜ್ ಕ್ರಿಯೇಷನ್. ಇಟ್ ಈಸ್ ಟು ರೆಗ್ಯುಲೇಟ್. ಸೊ ಅದೇ ರೀತಿ ನಾವಿಲ್ಲಿ 3 ಬೇರೆ ಬೇರೆ ಅವಸ್ಥೆಗಳನ್ನು ನೋಡ್ತೀವಿ. ಅವಸ್ಥೆಗಳು ಅಂತ ಹೇಳಿದಾಗ ಎಚ್ಚರದ ಅವಸ್ಥೆ, ನಿದ್ರಾವಸ್ಥೆ, ಕನಸಿನ ಅವಸ್ಥೆ, ವೇಕಿಂಗ್ ವರ್ಲ್ಡ್, ಡೀಪ್ ಸ್ಲೀಪ್ ಸ್ಟೇಟ್ ಅಂಡ್ ದಿ ಡ್ರೀಮ್ ಸ್ಟೇಟ್. 3 ಅವಸ್ಥೆಗಳನ್ನು ನೋಡ್ತೀವಿ. ಈ 3 ಅವಸ್ಥೆಗಳನ್ನು ನಾವು ನೋಡಿದಾಗ ಇವೆಲ್ಲವನ್ನ ನಾವು ಒಂದೇ ಅಂತ ಏನಾದ್ರು ಹೇಳೋದಕ್ಕೆ ಸಾಧ್ಯವಾ? ನಮಗೆ ಗೊತ್ತು ಯಾವುದು ಎಚ್ಚರದ ಅವಸ್ಥೆ. ಕನಸಿನಿಂದ ಹೊರಬಂದ ನಂತರದಲ್ಲಿ ಅಂತಂದ್ರೆ ಕನಸು ಬಿದ್ದು ನಾವು ಎಚ್ಚರಕ್ಕೆ ಬಂದ ಮೇಲೆ ಹೇಳ್ತೀವಿ ಕನಸು ಕಂಡೆ. ಸೊ ದಟ್ ಈಸ್ ಕನಸಿನ ಲೋಕ, ಅದು ಕನಸಿನ ಅವಸ್ಥೆ. ಮತ್ತು ನಿದ್ರೆಯನ್ನು ಮಾಡಿರ್ತೀವಿ, ನಿದ್ರೆಯಿಂದ ಎಚ್ಚರವಾದ ಮೇಲೆ ಹೇಳ್ತೀವಿ ನಿದ್ರಾವಸ್ಥೆಯಲ್ಲಿದ್ದೆ ನಾನು. ಸೊ ನಾನು ನಿದ್ರೆ ಮಾಡಿದ ಮೇಲೆ ಅದನ್ನ ನಾನು ಎಚ್ಚರದ ಅವಸ್ಥೆ ಅಂತ ಹೇಳೋದಿಲ್ಲ, ಅದನ್ನ ನಾನು ನೀಟಾಗಿ ಗುರುತಿಸ್ತೀನಿ, ಇದು ನಿದ್ರಾವಸ್ಥೆ. ಕನಸು ಬಿದ್ದ ಮೇಲೆ ಎಚ್ಚರ ಕೊಡ್ತೀನಲ್ಲ, ಆಗ ನಾನು ಕನಸಿನ ಅವಸ್ಥೆನಲ್ಲಿದ್ದೆ ಅಂತಾನೆ ಹೇಳ್ತೀನಿ ಅಷ್ಟೇ ಹೊತ್ತು ನಿದ್ದೆ ಮಾಡ್ತಾ ಇದ್ದೆ. ಸೊ ನಿದ್ದೆ ಮಾಡ್ತಾ ಇದ್ದಾಗ ಕನಸು ಬರೋದಿಲ್ಲ. ನಿದ್ರೆಯ ಮಧ್ಯದಲ್ಲಿ ಕನಸು ಬಂದಾಗ ನಿದ್ರೆ ಇರೋದಿಲ್ಲ, ಅಲ್ಲಿ ಕನಸು ಬರ್ತಾ ಇರುತ್ತೆ. ಸೊ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಇಟ್ ವೆರಿ ಕೇರ್ಫುಲಿ. ಸೊ ನಮಗೆ ಎಲ್ಲರಿಗೂ ಅನುಭವ ಆಗಿದೆ, ಎಚ್ಚರದ ಅವಸ್ಥೆ ಯಾವುದು, ನಿದ್ರಾವಸ್ಥೆ ಯಾವುದು, ಕನಸಿನ ಅವಸ್ಥೆ ಯಾವುದು, ನಮಗೆಲ್ಲ ಗೊತ್ತಿದೆ. ಒಂದು ದಿನ ಕೂಡ ನಮಗೆ ಇದರಲ್ಲಿ ಕನ್ಫ್ಯೂಷನ್ ಆಗಿಲ್ಲ. ಅಷ್ಟು ಬ್ಯೂಟಿಫುಲ್ ಆಗಿ ಈ ಅವಸ್ಥೆಗಳನ್ನು ಪರಮಾತ್ಮ ಮಾಡಿಕೊಟ್ಟಿದ್ದಾನೆ. ಯಾಕೆ ಹೀಗೆ? ಅಗೇನ್ ಇಟ್ ಇಸ್ ಟು ರೆಗ್ಯುಲೇಟ್. ಈವನ್ ಇಟ್ ಈಸ್ ಸೋ ವಂಡರ್ ದಿ ರೆಗ್ಯುಲೇಷನ್ ಆಫ್ ಡೇ ಅಂಡ್ ನೈಟ್ ಅಂತ ನಾವು ಹೇಳ್ತೀವಿ. ಹಗಲು ರಾತ್ರಿಗಳು ಯಾಕೆ ಬೇಕು ಅಂತ ನಾವು ಹೇಳ್ತೀವಿ. ನಮಗೆ ಅರ್ಥ ಆಗೋದಿಲ್ಲ, ನಮಗೆ ಯಾವಾಗಲೂ ಕ್ವಶನ್ಸ್ಗಳಿರುತ್ತೆ. ಬಟ್ ಭಗವಂತ ಇವುಗಳನ್ನು ಮಾಡಿರೋಂತಹದ್ದೇ ಟು ರೆಗ್ಯುಲೇಟ್ ದಿಸ್ ಬೀಯಿಂಗ್ಸ್ ಇನ್ ದಿಸ್ ಕ್ರಿಯೇಷನ್. ಸಿ ಹಗಲು ಅಂತ ಹೇಳಿದಾಗ ಮನುಷ್ಯನಿಗೆ ಹೆಚ್ಚು ಉತ್ಸಾಹ, ಶಕ್ತಿ, ವಿಪರೀತ ಉತ್ಸಾಹ, ಬಯಕೆ ಇವೆಲ್ಲ ಹಗಲು ಹೊತ್ತಿನಲ್ಲಿ ಇರುತ್ತೆ. ಸೊ ದಟ್ ಅವನು ಹಿ ಕ್ಯಾನ್ ಇನ್ವಾಲ್ವ್ ಇನ್ ಸಡನ್ ಕರ್ಮಾಸ್, ಅನೇಕ ಕೆಲಸಗಳನ್ನು ಅವನು ಮಾಡಬಹುದು. ಬೆಳಗಿನ ಹಗಲಿನ ಸಮಯದಲ್ಲಿ ಅವನು ಅನೇಕ ಕೆಲಸಗಳನ್ನು ಮಾಡಬಹುದು. ಯಾಕೆಂದ್ರೆ ಆಗ ಶಕ್ತಿ ಇರುತ್ತೆ, ಉತ್ಸಾಹ ಇರುತ್ತೆ, ಗುರಿ ಇರುತ್ತೆ, ಉದ್ದೇಶ ಇರುತ್ತೆ. ಸೊ ನಾನು ಯಾತಕ್ಕೆ ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅನ್ನುವಂತಹದ್ದು ಗೊತ್ತಿರುತ್ತೆ. ಎಚ್ಚರವಾಗಿರ್ತಾನೆ, ಎಚ್ಚರಿಕೆಯಿಂದ ಕೆಲಸವನ್ನು ಮಾಡ್ತಾನೆ. ಹಗಲಿನಲ್ಲಿ ಬೆಳಗ್ಗೆಯಿಂದ ರಾತ್ರಿವರೆಗೆ ಅನೇಕ ಕರ್ಮಗಳನ್ನು ಮಾಡಿರ್ತಾನೆ. ದೈಹಿಕವಾಗಿ, ಮಾನಸಿಕವಾಗಿ ಅವನು ಸ್ವಲ್ಪ ಆಯಾಸಗೊಂಡಿರ್ತಾನೆ. ಆಗ ಪರಮಾತ್ಮ ಏನ್ ಮಾಡ್ತಾನೆ, ಅದನ್ನ ರಾತ್ರಿ ಅಂತ ಹೇಳಿ, ಹಗಲು ಮುಗೀತು ಅಂತ ಹೇಳಿ ರಾತ್ರಿ. ಸೊ ಈ ರಾತ್ರಿನಲ್ಲಿ ಏನ್ ಮಾಡ್ತಾನೆ, ಅವನಿಗೆ ನಿದ್ದೆಯನ್ನು ಕೊಡ್ತಾನೆ. ನೀನು ನಿದ್ದೆ ಮಾಡಪ್ಪ ಈಗ, ಯಾಕೆಂದ್ರೆ ಬೆಳಗ್ಗೆಯಿಂದ ನೀನು ಕೆಲಸ ಮಾಡಿದ್ಯಾ, ಸಾಕಷ್ಟು ದಣಿದಿದ್ಯಾ, ನಿನ್ನ ದೈಹಿಕ ದೇಹದ ಶಕ್ತಿ, ಮನಸ್ಸಿನ ಶಕ್ತಿ ಎಲ್ಲವನ್ನ ನೀನು ನಿನ್ನ ಕರ್ಮಗಳಲ್ಲಿ ಉಪಯೋಗಿಸಿದ್ಯಾ. ಈಗ ನಿನಗೆ ಸಾಕಷ್ಟು ಆಯಾಸ ಆಗಿದೆ. ಸೊ ಇಟ್ ಈಸ್ ಟೈಮ್ ಯು ಸ್ಲೀಪ್ ನೌ, ನೀನು ನಿದ್ರೆ ಮಾಡು. ಸೊ ರಾತ್ರಿ ಏನು ಮಾಡ್ತಾನೆ, ನಿದ್ದೆ ಬರೋದಕ್ಕೆ ಬೇಕಾಗಿರೋಂತಹ ಒಂದು ಪರಿಸರವನ್ನು ಅವನು ಕ್ರಿಯೇಟ್ ಮಾಡ್ತಾನೆ. ಅದನ್ನು ರಾತ್ರಿ ಅಂತ ಕರೀತಾನೆ. ಸೊ ರಾತ್ರಿ ಅಂತ ಹೇಳಿದಾಗ ಅಲ್ಲಿ ಬೆಳಕಿರೋದಿಲ್ಲ,
ಸಾಕಷ್ಟು ಕತ್ಲೆ ಇರುತ್ತೆ, ನಿಶಬ್ದ ಇರುತ್ತೆ. ಯಾಕೆಂತಂದರೆ ಪ್ರತಿ ಜೀವಿ ಕೂಡ ಬೆಳಗಿನಲ್ಲಿ ಹಗಲಿನಲ್ಲಿ ಅನೇಕ ಕಾರ್ಯಗಳಲ್ಲಿ ನಿರತರಾಗಿ ಎಲ್ಲರೂ ಕೂಡ ರಾತ್ರಿಯಲ್ಲಿ ವಿಶ್ರಾಂತಿಯನ್ನು ಎಕ್ಸ್ಪೆಕ್ಟ್ ಮಾಡಿರ್ತಾರೆ, ರೆಸ್ಟ್ ತಗೋಬೇಕು, ಮಲಗಬೇಕು ಅಂತ ಹೇಳಿ. ಸೊ ಎಲ್ಲ ಕಡೆ ನಿಶಬ್ದ ವಾತಾವರಣ ಇರುತ್ತೆ, ಬೆಳಕಿರೋದಿಲ್ಲ, ಕಣ್ಣುಗಳನ್ನು ಮುಚ್ಚಿಕೊಂಡಾಗ ನಿದ್ದೆ ಬರುತ್ತೆ. ಸೊ ನಿದ್ದೆ ಮಾಡಿದಾಗ ನಿದ್ದೆಯಲ್ಲಿ ಸಿಗುವಂತಹ ಒಂದು ಇಡೀ ಶರೀರ, ಮನಸ್ಸು, ಬುದ್ಧಿ, ದೇಹ ಎಲ್ಲವನ್ನ ಅದು ಒಂದು ರೀತಿಯಲ್ಲಿ ಸಾಕಷ್ಟು ಸ್ಟ್ರೆಂತ್ ತುಂಬುತ್ತೆ ಆ ನಿದ್ದೆ. ದ ಬೆಸ್ಟ್ ಮೆಡಿಸಿನ್, ಆ ಆಯಾಸಕ್ಕೆ ದ ಬೆಸ್ಟ್ ಮೆಡಿಸಿನ್ ಅಂತಂದ್ರೆ ನಿದ್ದೆ. ಸೊ ಇಡೀ ರಾತ್ರಿ ಅವನು ನಿದ್ದೆ ಮಾಡಿ ಮತ್ತೆ ಸೂರ್ಯೋದಯ ಆಯಿತು, ಕಣ್ಬಿಡ್ತಾನೆ, ಬೆಳಗಾಯಿತು ಅಂತ ಹೇಳ್ತಾನೆ. ಹಾಗೆ ಮತ್ತೆ ಅವನಲ್ಲಿ ಉತ್ಸಾಹ ಇರುತ್ತೆ, ಇವತ್ತು ಈ ಕೆಲಸ ಮಾಡಬೇಕು, ಇದನ್ನು ಸಂಪಾದನೆ ಮಾಡಬೇಕು, ಅಲ್ಲಿಗೆ ಹೋಗಬೇಕು, ಇಲ್ಲಿಗೆ ಹೋಗಬೇಕು. ಸೊ ಮೆನಿ ಆಕ್ಟಿವಿಟೀಸ್ ಹಿ ವಿಲ್ ಇನ್ವಾಲ್ವ್ ವಾಲಂಟಿಯರ್ಲಿ ಇನ್ ದಿ ಡೇ ಟೈಮ್. ಸೊ ಈ ಹಗಲು ರಾತ್ರಿ ಅನ್ನುವಂತಹದ್ದು ಮಾಡಿರೋದು ಯಾಕೆ? ಟು ರೆಗ್ಯುಲೇಟ್. ಬಟ್ ಇಟ್ ಈಸ್ ಸೋ ವಂಡರ್ ಫಾರ್ ದಿ ಸೂರ್ಯ, ಫಾರ್ ದಿ ಸನ್, ದೇರ್ ಈಸ್ ನೋ ಡೇ, ದೇರ್ ಈಸ್ ನೋ ನೈಟ್. ಸೂರ್ಯ ಅಂತ ಹೇಳಿದಾಗ ಆಲ್ ದಿ 24 hours he is illuminating. ಬಟ್ ಇಟ್ ಈಸ್ ಓನ್ಲಿ ನಮ್ಮ ಅನುಕೂಲಕ್ಕೆ, ಟು ರೆಗ್ಯುಲೇಟ್ ದ ಡೇ, ದ ನೈಟ್ ಹಿ ಹ್ಯಾಸ್ ಕ್ರಿಯೇಟೆಡ್. ಸೊ ಇವೆಲ್ಲ ನಮಗೋಸ್ಕರವಾಗಿ ಮಾಡಿದ್ದಾನೆ. ಸೊ ಫ್ರಮ್ ದಿ ಸ್ಟ್ಯಾಂಡ್ ಪಾಯಿಂಟ್ ಆಫ್ ಸನ್, ದೇರ್ ಈಸ್ ನೋ ಡೇ, ದೇರ್ ಈಸ್ ನೋ ನೈಟ್. ಅದೇ ರೀತಿ ಆಶ್ಚರ್ಯ ಅಂತಂದ್ರೆ, ಯು ಆರ್ ದಿ ಒನ್, ಯು ಆರ್ ದಿ ಸೇಮ್ ಪರ್ಸನ್. ನಿನ್ನ ತಂದೆ ತಾಯಿಗಳು ನಿನ್ನನ್ನು ಮಗ ಅಂತ ಕರೀತಾರೆ, ನಿನ್ನ ಮಕ್ಕಳುಗಳು ನಿನ್ನನ್ನು ಅಪ್ಪ ಅಂತ ಕರೀತಾರೆ, ನಿನ್ನ ಹೆಂಡತಿ ನಿನ್ನನ್ನು ಗಂಡ ಅಂತ ಕರೀತಾಳೆ. ನೀನಿಲ್ಲಿ 3 ಆಗಿದೆಯಾ? 3 ಕೂಡ ನೀನೇ, 3 ಬೇರೆ ಬೇರೆ ಅಲ್ಲ, ಎಲ್ಲವೂ ನೀನೇ. ತಂದೆ ತಾಯಿಗಳು ಅಂತ ಹೇಳಿದಾಗ ನೀನು ಅವರಿಗೆ ಮಗನಾಗಿರ್ತೀಯ, ನಿನ್ನ ಮಕ್ಕಳುಗಳು ಅವ್ರನ್ನ ನೋಡಿದಾಗ ನೀನು ಅಪ್ಪ ಆಗಿರ್ತೀಯ, ಅವ್ರು ನಿನ್ನನ್ನು ಅಪ್ಪ ಅಂತ ಕರೀತಾರೆ, ಹೆಂಡತಿ ನಿನ್ನನ್ನು ಗಂಡ ಅಂತ ಕರೀತಾಳೆ. ಇಲ್ಲಿ 3 ಅನ್ನುವಂತಹದ್ದು ಇಲ್ಲವೇ ಇಲ್ಲ, 3 ಬೇರೆ ಬೇರೆ ಇಲ್ಲವೇ ಇಲ್ಲ, ಒಬ್ಬನೇ. ಬಟ್ ಸೋ ಮೆನಿ ರೋಲ್ಸ್ ಅಗೇನ್ ಟು ರೆಗ್ಯುಲೇಟ್. ಸೊ ದಿಸ್ ಈಸ್ ದಿ ಪ್ಲಾನ್ ಆಫ್ ದಿ ಭಗವಂತ. ಸೊ ಹೀಗೆ ಸಾಮಾನ್ಯ ನಿಯಮಗಳು ಅಂತಂದಾಗ ಅಲ್ಲಿ ಎಲ್ಲ ವ್ಯತ್ಯಾಸಗಳು ಕೂಡ ದೇ ಡಿಸಾಲ್ವ್. ಯಾಕೆಂತಂದ್ರೆ ಅದು ಸಾಮಾನ್ಯ ನಿಯಮಗಳು, ವೆರಿ ಆರ್ಡಿನರಿ, ವೆರಿ ಕಾಮನ್ ರೂಲ್ಸ್. ಸೊ ಅಲ್ಲಿ ವ್ಯತ್ಯಾಸಗಳು ಕಾಣೋದೇ ಇಲ್ಲ. ಸೊ ಎವ್ರಿಬಡಿ ದೇ ಫಾಲೋ, ಪ್ರತಿಯೊಬ್ಬರು ಅದನ್ನು ಅನುಸರಿಸ್ತಾರೆ. ಅಲ್ಲಿ ಯಾವುದೇ ರೀತಿಯ ಒಂದು ಭಿನ್ನಾಭಿಪ್ರಾಯ ಅನ್ನುವಂತಹದ್ದು ಇರೋದಿಲ್ಲ. ಇಟ್ ಅಪ್ಲೈಸ್ ಫಾರ್ ದಿ ಕಾಮನ್ ರೂಲ್ಸ್, ಸಾಮಾನ್ಯವಾದ ನಿಯಮಗಳು ಅಂತ ಹೇಳ್ತೀವಿ. ಇಟ್ ಈಸ್ ಓನ್ಲಿ ಬಿಕಾಸ್ ವೇರ್ ವಿ ಆರ್ ನಾಟ್ ರೆಡಿ ಟು accept the general principles, ಆಗ ವಿ ಸಿ ದಿ ಡಿಫರೆನ್ಸಸ್. ಅದರ್ವೈಸ್ ಇಲ್ಲಿರುವಂತಹದ್ದು ಎಲ್ಲವೂ ಕೂಡ ಸಾಮಾನ್ಯವಾದ ನಿಯಮಗಳೇ. ನಾವು ಅನ್ಕೋತೀವಿ ಇದು ಸಾಮಾನ್ಯ, ಅದು ಸಾಮಾನ್ಯ ಅಲ್ಲ ಅಂತ. ಯಾಕೆ ಅದನ್ನ ಸಾಮಾನ್ಯ ಅಲ್ಲ ಅಂತ ನಾವು ಹೇಳ್ತಾ ಇದೀವಿ ಅಂತಂದ್ರೆ, ವಿ ಆರ್ ನಾಟ್ ರೆಡಿ ಟು ಅಕ್ಸೆಪ್ಟ್ ದಟ್. ಅದರ್ವೈಸ್ ಇಟ್ ಈಸ್ ಒನ್ ಅಂಡ್ ದಿ ಸೇಮ್. ಸೊ ಹೀಗೆ ನಮ್ಮ ಬುದ್ಧಿ ಹೀಗಿರೋದ್ರಿಂದ ನಮಗಾಗಿ ನಮ್ಮನ್ನು ರೆಗ್ಯುಲೇಟ್ ಮಾಡಬೇಕು ಅಂತ ಹೇಳಿ ಭಗವಂತ ಹಿ ಹ್ಯಾಸ್ ಬ್ರಾಟ್ ಔಟ್ ದಿ ವೇದಾಸ್. ಸೊ ವೇದ ಅಂತ ಹೇಳಿದಾಗ ನಾವಲ್ಲಿ ಹೆಚ್ಚಾಗಿ ಮಂತ್ರಗಳು ಅಂತ ಹೇಳ್ತೀವಿ. ಇನ್ಫ್ಯಾಕ್ಟ್ ವೇದ ಅಂತಂದರೆ, ವೇದ ಈಸ್ ಎ ಗೈಡ್ ಫಾರ್ ಅಸ್. ಇಟ್ ವಿಲ್ ಟೀಚ್ ಅಸ್ ಹೌ ಯು ಶುಡ್ ಲೀವ್. ಬದುಕುವ ಕಲೆಯನ್ನು ಕಲಿಸುವಂತಹದ್ದು ಯಾವುದು ಅಂತಂದರೆ ನಮ್ಮ ವೇದಗಳು, ಶಾಸ್ತ್ರ ಗ್ರಂಥಗಳು. ಬಿಕಾಸ್ ವೇದ ಅಂತ ಹೇಳಿದಾಗ ಅಲ್ಲಿ there is a one portion where it says do's and don'ts, again to regulate. So ಇವೆಲ್ಲ they are all, it's like manuals, they will guide us. ಸೊ ಹೀಗೆ ಈ ಎಲ್ಲ ಬದಲಾವಣೆಗಳು, ವ್ಯತ್ಯಾಸಗಳು ಇವೆಲ್ಲ ಎಲ್ಲೋ ಹೊರಗಡೆ, ನಮ್ಮಿಂದ ಹೊರಗಡೆ ಎಲ್ಲೋ ನಡೀತಾ ಇದೆ ಅಂತ ಅಲ್ಲ. ಇಷ್ಟು ದೊಡ್ಡ ಕ್ರಿಯೇಷನ್ನು, ಇಷ್ಟೊಂದು ರೂಲ್ಸು, ರೆಗ್ಯುಲೇಷನ್ಸ್, ಇದೆಲ್ಲ ಎಲ್ಲಪ್ಪ ನಡೀತಾ ಇದೆ?
ಎಲ್ಲೋ ದೂರದಲ್ಲಿ ನಮ್ಮಿಂದ ಹೊರಗಡೆ ಎಲ್ಲೋ ನಡೀತಾ ಇಲ್ಲ. ಆಲ್ ದೀಸ್ ಆರ್ ಹ್ಯಾಪನಿಂಗ್ ವಿತ್ ಇನ್ ದಿ ಡಿವೈನ್. ಸೊ ಇಲ್ಲಿ ವೇರ್ ಈಸ್ ದಿಸ್ ಧರ್ಮ? ನಾವು ಹೇಳ್ತೀವಲ್ಲ, ನಾವು ತುಂಬ ಹುಡುಕ್ತೀವಿ. ಧರ್ಮ ಅಂದ ತಕ್ಷಣ ಅಧರ್ಮ ಅಂತ ಹೇಳ್ತೀವಿ, ರೈಟ್ ಅಂತಂದಾಗ ರಾಂಗ್ ಅಂತ ಹೇಳ್ತೀವಿ, ವಿಕ್ಟರಿ ಡಿಫೀಟ್, ಶುಚಿ ಅಶುಚಿ, ಸಿಹಿ ಕಹಿ, ನೋವು ನಲಿವು. ಸೊ ಆಲ್ ದೀಸ್, ಇದೆಲ್ಲ ಆ್ಯಕ್ಚುಲ್ ಆಗಿ ಎಲ್ಲಿದೆ? ನಾವೇ ಸ್ವಲ್ಪ ಆಲೋಚನೆ ಮಾಡಿದ್ರೆ ಗೊತ್ತಾಗುತ್ತೆ. ಆಲ್ ದಿಸ್ ಈಸ್ ಇಮ್ಯಾಜಿನ್ಡ್ ವಿತಿನ್ ವೇರ್? ವಿತಿನ್ ದಿ ಮೈಂಡ್. ಸಿ, ಎಲ್ಲೋ ಒಂದ್ ಕಡೆ ನಡೀತಾ ಇದೆ ಎನ್ನುವಂತಹ ಇಮ್ಯಾಜಿನೇಷನ್ ಅಲ್ಲ ಇದು. ನಾವು ಇದನ್ನ ಎಲ್ಲೋ ನಡೀತಾ ಇದೆ ಅಂತ ಹೇಳಿ ಕಲ್ಪನೆ ಮಾಡ್ಕೋತಾ ಇಲ್ಲ. ಇನ್ಫ್ಯಾಕ್ಟ್ ಕಲ್ಪನೆ ಅಂತ ಹೇಳಿದ್ರು ಕೂಡ ಅದು ನಮ್ಮ ಮನಸ್ಸಿನ ಕಲ್ಪನೆ. ಸೊ ಮನಸ್ಸಿನಲ್ಲಿ ನಡೀತಾ ಇರುವಂತಹದ್ದು ಇದೆಲ್ಲ. ಇಟ್ ಈಸ್ ಇನ್ ದಿ ಮೈಂಡ್. ವಿಚ್ ಮೈಂಡ್? The same, that one divine spirit which identifies with one individual. ಯಾವ ಮನಸ್ಸು ನನ್ನನ್ನು ಜೀವ ಅಂತ ಗುರುತಿಸೋ ಹಾಗೆ ಮಾಡೋದಕ್ಕೆ ಸಾಧ್ಯವಾಯಿತೋ ಅದೇ ಮನಸ್ಸು, ಅದೇ ಮನಸ್ಸಿನಲ್ಲಿ ಧರ್ಮ ಅಧರ್ಮ, ನೋವು ನಲಿವು, ಡಿಫೀಟ್, ವಿಕ್ಟ್ರಿ, ಕಹಿ ಸಿಹಿ, ಆಲ್ ದೀಸ್ ಆರ್ ಹ್ಯಾಪನಿಂಗ್ ಇನ್ ದ ಸೇಮ್ ಮೈಂಡ್. ದ ಸೇಮ್ ಮೈಂಡ್, ಅದೇ ನನ್ನನ್ನು ನೀನೊಬ್ಬ ಜೀವಾತ್ಮ, ನೀನು ಅಂತಂದ್ರೆ ಈ ದೇಹ, ಜೀವಭಾವ ಕೊಟ್ಟಂತಹ ದ ಸೇಮ್ ಮೈಂಡ್, ಅದೇ ಮನಸ್ಸಿನಲ್ಲಿ ಈ ಎಲ್ಲ ಇಮ್ಯಾಜಿನೇಷನ್ಗಳು. ಇದು ಸರಿ, ಇದು ತಪ್ಪು, ಇದು ಧರ್ಮ, ಇದು ಅಧರ್ಮ, ಇದು ನ್ಯಾಯ, ಇದು ಅನ್ಯಾಯ, ಇದೆಲ್ಲ ಎಲ್ಲೋ ಹೊರಗಡೆ ಇನ್ನೆಲ್ಲೋ ನಡೀತಾ ಇಲ್ಲ. ಇಟ್ ಈಸ್ ಐ ಆಮ್ ಸೀಯಿಂಗ್ ಇಟ್, ಐ ಆಮ್ ಎಕ್ಸ್ಪೀರಿಯನ್ಸಿಂಗ್ ಇಟ್. ಹೌ ಆರ್ ಯು ಎಕ್ಸ್ಪೀರಿಯನ್ಸಿಂಗ್ ಇಟ್? How is it that you are seeing? It is because through your mind. So again, which mind? The mind which makes you to identify that you are a Jivatma. ಸೊ ಇಲ್ಲಿ ನಮ್ಮ ಮನಸ್ಸಿನಲ್ಲಿ ನಡೀತಾ ಇರುವಂತಹ ಈ ಕಲ್ಪನೆಗಳು, ಅವುಗಳನ್ನು ಸಾಕಿ ಬೆಳೆಸಿ ಪೋಷಿಸ್ತಾ ಇರುವಂತಹವ್ರು ನಾವೇ. ನಾವು ಅನೇಕ ಸಂದರ್ಭಗಳಲ್ಲಿ ನಾವು ನಿರ್ಧಾರಗಳನ್ನು ಬದಲಾಯಿಸ್ತಾ ಬರ್ತೀವಿ. ನಾವೇನು ಹೇಳ್ತೀವಿ ಅಂತಂದರೆ, ಐ ಚೇಂಜ್ ದಿ ಪ್ಲ್ಯಾನ್ ಅಂತ ಹೇಳ್ತೀವಿ. ಐ ಟುಕ್ ಅನದರ್ ಡಿಸಿಷನ್, ಬಟ್ ಇಟ್ ಈಸ್ ದ ನೆಕ್ಸ್ಟ್ ಮೂಮೆಂಟ್ ದ ಮೈಂಡ್ ಈಸ್ ಬಾರ್ನ್. ಈಗ ಹೇಳಿರ್ತೀನಿ ಐ ವಿಲ್ ನಾಟ್ ಡೂ ಇಟ್, ಈಗ ಹೇಳ್ತೀನಿ ಮಾಡ್ತೀನಿ, the new mind is born there. So that came into existence. And it is for this mind, ಸದಾಕಾಲ ಅನೇಕ ರೀತಿಯಲ್ಲಿ ಬದಲಾವಣೆಗಳನ್ನು ನಾವು ಮಾಡ್ತಾ ಇರ್ತೀವಲ್ಲ, again for this mind, and for this mind the journey is prescribed by the Vedas. Which journey? The spiritual path. So why it is prescribed? Because the Vedas or the Vedanta, Obba Guru, his expectation is that you should recognize that truth. It is the expectation of the Vedanta. ಮನುಷ್ಯ ಅಂತ ಹೇಳಿ ಈ ಭೂಮಿಗೆ ನೀನು ಬಂದಿದ್ಯಾ ಅಂತಂದ್ಮೇಲೆ the expectation of the Vedanta is that you realize the truth. That is the very purpose why Manushya Janma is given to you. So what is the journey? The journey is to recognize the truth. So that one Bhagavanta, that one divine is doing all these regulations. To regulate this, he brought out the Vedas. And Paramatma, he continues,
ಅಕೃಷ್ಣಸಾರೋ ದೇಶಾನಾಂ ಅಬ್ರಹ್ಮಣ್ಯೋ ಶುಚಿರ್ಭವೇತ್ ಕೃಷ್ಣಸಾರೋಪ್ಯಸೌ ವೀರ ಕೀಕಟ ಸಂಸ್ಕೃತೇರಿಣಂ. ಸೊ ಇಲ್ಲಿ ಬಹಳ ಒಳ್ಳೆಯ ಮಾತನ್ನ ಹೇಳಿದ್ದಾನೆ. ಸ್ವಲ್ಪ ಕಾಂಪ್ಲಿಕೇಟ್ ಆದಂತೆ ಕಂಡು ಬಂದರೂ ಕೂಡ ಅರ್ಥ ಆಗೋದ್ರೆ ಇಟ್ ಈಸ್ ರಿಯಲಿ ಯು ವಿಲ್ ಎಂಜಾಯ್ ದಿಸ್. ಇಲ್ಲಿ ಭಗವಂತ ಇದನ್ನ ಕಾಂಪ್ಲಿಕೇಟ್ ಮಾಡೋ ರೀತಿನಲ್ಲಿ ಹೇಳಿಲ್ಲ, ನಾವು ಕಾಂಪ್ಲಿಕೇಟ್ ಮಾಡ್ಕೋಬಹುದು. ಭಗವಂತ ಇಲ್ಲಿ ಏನು ಹೇಳ್ತಾ ಇದ್ದಾನೆ ಅಂತಂದ್ರೆ, ಇದು ಯಾವುದೇ ಒಂದು ಪ್ರದೇಶ ಆಗಿರಬಹುದು, ಯಾವುದೇ ಒಂದು ಏರಿಯಾ, ಯಾವುದೇ ಒಂದು ಜಾಗ, ಅದು ಏನೇ ಆಗಿರಬಹುದು, ಅದು ಏನೇ ಆಗಿರಲಿ, ಈ ಒಂದು ಜಾಗದಲ್ಲಿ ಕೃಷ್ಣ ಸಾರಂಗ ಮೃಗ, ಕೃಷ್ಣ ಸಾರಂಗ ಮೃಗ ಅಂತಂದ್ರೆ ಜಿಂಕೆಯ ಒಂದು ಮತ್ತೊಂದು ಪ್ರಭೇದ. ಅದು ಇಟ್ ಈಸ್ ಜಿಂಕೆ ಓನ್ಲಿ, ಬಟ್ ಅದರಲ್ಲಿ ಒಂದು ಸ್ವಲ್ಪ ಭಿನ್ನವಾಗಿರುವಂತಹದ್ದು ಮತ್ತೊಂದು ಪ್ರಭೇದ. ಸೊ ಇಲ್ಲಿ ಭಗವಂತ ಏನು ಹೇಳ್ತಾರೆ ಅಂತಂದ್ರೆ, ಯಾವ ಪ್ರದೇಶನೇ ಆಗಿರಲಿ, ಆ ಒಂದು ಪ್ರದೇಶದಲ್ಲಿ ಶ್ರೀಕೃಷ್ಣ ಸಾರಂಗ ಮೃಗ ಅದು ಇಲ್ಲ ಅಂತಂದ್ರೆ ದಟ್ ಏರಿಯಾ ಈಸ್ ನಾಟ್ ಹೋಲಿ. ಹೀಗೆ ಹೇಳಿದಾಗ ಪ್ರಶ್ನೆ ಬರೋದು ಸಹಜ. ಹಂಗಂದ್ರೆ ಈ ಪ್ರಪಂಚದಲ್ಲಿ ಎಲ್ಲ ಕಡೆ ಅದೇ ಇರಬೇಕಾ? ನಾವುಗಳಿದ್ರೆ ಈಸ್ ಇಟ್ ಅನ್ಹೋಲಿ? ಬರೀ ಕೃಷ್ಣ ಸಾರಂಗ ಮೃಗ ಮಾತ್ರ ಇದ್ರೆ ಮಾತ್ರ ಹೋಲಿ ಅನ್ನೋದೇ ಆದರೆ ಇಡೀ ಪ್ರಪಂಚದಲ್ಲಿ ಅವುಗಳೇ ಇರಲಿ, ಇಲ್ಲಿ ನಾವುಗಳೆಲ್ಲ ಯಾಕೆ? ಸೊ ಈ ಪ್ರಶ್ನೆ ಬರುತ್ತೆ. ಬಟ್ ಇಲ್ಲಿ ಪರಮಾತ್ಮ ಒಂದಕ್ಕೊಂದು ಇರುವಂತಹ ಒಂದು ಸಂಬಂಧವನ್ನ ಗುರುತಿಸಿ ಇಲ್ಲಿ ಹೇಳ್ತಾ ಇರುವಂತಹದ್ದು. ಅದರಿಂದ ಅವನೇನು ಹೇಳ್ತಾನೆ ಅಂತಂದ್ರೆ, ಇದು ಯಾವುದೇ ಒಂದು ಜಾಗ ಆಗಿರಲಿ, ಯಾವುದೇ ಪ್ರದೇಶ ಆಗಿರಲಿ, ಯಾವುದೇ ಒಂದು ಏರಿಯಾ ಆಗಿರಲಿ, ಕಾಡೋ ನಾಡೋ, ವಾಟ್ ಎವರ್ ಇಟ್ ಈಸ್, ಯು ಕಾಲ್ ಇಟ್ ಎನಿಥಿಂಗ್, ಆ ಒಂದು ಜಾಗದಲ್ಲಿ ಈ ದಿಸ್ ಕೃಷ್ಣ ಸಾರಂಗ ಮೃಗ ಅನ್ನುವಂತಹದ್ದು ಇಲ್ಲ ಅಂತಂದ್ರೆ ಐ ಕನ್ಸಿಡರ್ ದಟ್ ಪ್ಲೇಸ್ ಈಸ್ ಎನ್ ಅನ್ಹೋಲಿ ಪ್ಲೇಸ್. That is what Bhagavanta is telling. Why he is telling? Because Krishna says this Krishna Saranga Mruga is very holy. ಅದು ಬಹಳ ಪವಿತ್ರವಾಗಿರೋದ್ರಿಂದ ಈ ಒಂದು ಮೃಗ ಯಾವ ಪ್ರದೇಶದಲ್ಲಿದೆ, ಹಾಗೆ ದ ಎಂಟೈರ್ ಏರಿಯಾ ಈಸ್ ಪವಿತ್ರ. ಅಂಡ್ ಅವನು ಅದಕ್ಕೆ ಏನು ಹೇಳ್ತಾನೆ ಅಂತಂದ್ರೆ, ಅದೇ ರೀತಿಯಲ್ಲಿ ಯಾವ ಪ್ರದೇಶದಲ್ಲಿ ಒಬ್ಬ ಬ್ರಾಹ್ಮಣ ಭಕ್ತ ಇರೋದಿಲ್ವೋ, ಈವನ್ ದಟ್ ಪ್ಲೇಸ್, ಈವನ್ ದಟ್ ಲ್ಯಾಂಡ್ ಆರ್ ದಿ ಏರಿಯಾ ಈಸ್ ನೋ ಗುಡ್. ಹೀಗೇನು ಇಲ್ಲಿ ಪರಮಾತ್ಮ ಏನು ಹೇಳ್ತಾ ಇದ್ದಾನೆ ಅಂತಂದ್ರೆ, ಯಾವ ಪ್ರದೇಶದಲ್ಲಿ ಬ್ರಾಹ್ಮಣ ಭಕ್ತ ಇಲ್ಲ, ಎ ಬ್ರಾಹ್ಮಣ ಡಿವೋಟಿ ಈಸ್ ನಾಟ್ ದೇರ್, ದೆನ್ ದಟ್ ಏರಿಯಾ ಈಸ್ ಆಲ್ಸೋ ಅನ್ಹೋಲಿ. ಬಟ್ ಇಲ್ಲಿ ಅಗೇನ್ ದಿಸ್ ಬ್ರಾಹ್ಮಣ ಡಿವೋಟಿ ಅಂತ ಹೇಳಿರುವಂತಹದ್ದು ಈಸ್ ನಾಟ್ ಎ ಜಾತಿ. ಇಲ್ಲಿ ಬ್ರಾಹ್ಮಣ ಅಂತಂದ್ರೆ ಬ್ರಹ್ಮನನ್ನ ತಿಳಿದಿರುವಂತಹ ಒಬ್ಬ ಜ್ಞಾನಿ. ಅಗೇನ್ ಬ್ರಹ್ಮ ಅಂತಂದಾಗ ದ ವೆರಿ ಮೀನಿಂಗ್ ಆಫ್ ಬ್ರಹ್ಮ ಈಸ್ ಬೃಹತ್. ಬೃಹತ್ ಅಂತಂದ್ರೆ ಏನು? ಎಲ್ಲವನ್ನ ತಿಳ್ಕೊಂಡಿರುವಂತಹದ್ದು. ಸೊ ಬ್ರಹ್ಮನನ್ನ ತಿಳಿದವನು ಅಂತಂದ್ರೆ ನೋರ್ ಆಫ್ ಆಲ್. So one who knows anything and everything is called Brahmana, and that Brahmana must be a devotee. So that Brahmana devotee, ಆ ಬ್ರಾಹ್ಮಣ ಅಂತ ಹೇಳಿದಾಗ ಅದು ಜಾತಿ ಅಲ್ಲ ಅಂತಂದ ಮೇಲೆ ಎನಿ ಪರ್ಸನ್ ಹೂ ಅಕ್ವೈರ್ಸ್ ದಿ ನಾಲೆಡ್ಜ್ ಈಸ್ ಕಾಲ್ಡ್ ದಿ ಬ್ರಾಹ್ಮಣ. Again, for the knowledge, sattva-guna is very important. ಎಲ್ಲಿ ಸತ್ವಗುಣ ಪ್ರಧಾನವಾಗಿರುತ್ತೆ ಅಲ್ಲಿ ಅದು ಜ್ಞಾನವನ್ನು ಆಕರ್ಷಿಸುತ್ತೆ. ಸೊ ಇಲ್ಲಿ ಭಗವಂತ ಏನು ಹೇಳ್ತಾ ಇದ್ದಾನೆ ಅಂತಂದ್ರೆ, ಒಬ್ಬ ಸತ್ವಭರಿತ ಪುರುಷ, ಸಜ್ಜನನನ್ನ ಇಲ್ಲಿ ಬ್ರಾಹ್ಮಣ ಅಂತ ಕರೆದಿರುವಂತಹದ್ದು ಅಷ್ಟೇ ಹೊತ್ತು, ಹುಟ್ಟಿನಿಂದ ಒಬ್ಬ ಬ್ರಾಹ್ಮಣನ ಮನೆತನದಲ್ಲಿ ಹುಟ್ಟಿರುವಂತಹವನು ಬ್ರಾಹ್ಮಣ, ಅವನು ಇಲ್ಲದೆ ಹೋದರೆ ಈ ಜಾಗ ಅನ್ಹೋಲಿ. ಇಟ್ ಈಸ್ ನಾಟ್ ಹಿಸ್ ಸ್ಟೇಟ್ಮೆಂಟ್. ಸೊ ವಿ ಶುಡ್ ನಾಟ್ ಮಿಸ್ಟೇಕ್ ಹಿಸ್ ಸ್ಟೇಟ್ಮೆಂಟ್. ಹಿಯರ್ ದಿ ಬ್ರಾಹ್ಮಣ ಡಿವೋಟಿ ಮೀನ್ಸ್
the person, one who is the knower of everything, and he is a devotee, he is a holy person. ಅಂತಹವನು ಇರೋ ಜಾಗ ಈಸ್ ಎ ವೆರಿ ಪವಿತ್ರ. ಯಾಕೆ ಒಬ್ಬ ಸಜ್ಜನ ಇರುವಂತಹ ಒಂದು ಏರಿಯಾ ಇಸ್ ಪವಿತ್ರ? ಬಿಕಾಸ್ ಒಬ್ಬ ಸಜ್ಜನ ಇದ್ದಾಗ ಅವನು ಅನೇಕ ಜನಗಳಿಗೆ ತಿಳುವಳಿಕೆಯನ್ನು ಕೊಡ್ತಾನೆ, ಬುದ್ಧಿಯನ್ನು ಕೊಡ್ತಾನೆ, ಜ್ಞಾನವನ್ನು ಹಂಚ್ತಾನೆ. ದಟ್ ಈಸ್ ದಿ ಕರ್ಮ ಅಂಡ್ ಧರ್ಮ ಆಫ್ ಎ ಬ್ರಾಹ್ಮಣ, ಟು ಶೇರ್ ದಿ ನಾಲೆಡ್ಜ್. ಬ್ರಾಹ್ಮಣ ವಿಲ್ ನಾಟ್ ಕ್ರಿಯೇಟ್ ದಿ ವೆಲ್ತ್, ಬಿಕಾಸ್ ಫಾರ್ ಹಿಸ್ ಲಿವಿಂಗ್ ಭಿಕ್ಷೆಯನ್ನು ಬೇಡಿ ಅವನು ಅನ್ನವನ್ನು ತಿನ್ನುವಂತಹದ್ದು. ತಾನೇ ಸ್ವತಃ ಅನ್ನವನ್ನು ಅವನು ಬೇಯಿಸ್ಕೊಳ್ಳೋ ಹಾಗಿಲ್ಲ. ದಟ್ ಈಸ್ ದಿ ಧರ್ಮ ಆಫ್ ದಿ ಬ್ರಾಹ್ಮಣ. ಸೊ ಬ್ರಾಹ್ಮಣ ಸಂಪಾದನೆ ಮಾಡೋ ಹಾಗಿಲ್ಲ, ಅವನಿಗೆ ಹಣ ಕ್ರಿಯೇಟ್ ಮಾಡೋ ಹಾಗಿಲ್ಲ ಅಂತಂದ ಮೇಲೆ ಇಟ್ ಈಸ್ ಕ್ವೈಟ್ ನ್ಯಾಚುರಲ್. ಅವನು ಬೇರೆಯವ್ರ ಜೊತೆ ಕಾಂಪೀಟ್ ಮಾಡೋ ಹಾಗಿಲ್ಲ. ಬೇರೆ ಯಾರೋ ಬಿಸ್ನೆಸ್ ಮಾಡ್ತಿದ್ದಾರೆ, ಇನ್ಯಾರೋ ಹಣ ಸಂಪಾದನೆ ಮಾಡ್ತಿದ್ದಾರೆ, ನಾನು ಅಲ್ಲಿ ಹೋಗಿ ಕಾಂಪೀಟ್ ಮಾಡ್ತೀನಿ. ಹಿ ವಿಲ್ ನಾಟ್ ಡೂ ಇಟ್. ವಾಟ್ ಈಸ್ ಹಿಸ್ ಧರ್ಮ? ಹಿ ವಿಲ್ ಶೇರ್ ದಿ ನಾಲೆಡ್ಜ್. ಸೊ ಒನ್ ಹೂ ಹ್ಯಾಸ್ ಗಾಟ್ ದಟ್ ಕ್ವಾಲಿಟಿ ಈಸ್ ಕಾಲ್ಡ್ ದಿ ಬ್ರಾಹ್ಮಣ. ದಟ್ ಈಸ್ ವಾಟ್ ಭಗವಂತ ಇಲ್ಲಿ ಅದನ್ನ ಇಲ್ಲಿ ಒಬ್ಬ ಬ್ರಾಹ್ಮಣ ಡಿವೋಟಿ ಇಲ್ಲದೆ ಇರುವಂತಹ ಜಾಗ ಅವನಲ್ಲಿಲ್ಲ ಅಂತಂದ್ರೆ, ಈವನ್ ದಟ್ ಏರಿಯಾ, ದಟ್ ಸ್ಪೇಸ್, ದಟ್ ಲ್ಯಾಂಡ್ ಈಸ್ ನೋ ಗುಡ್. ಸೊ ಈ ಅರ್ಥದಲ್ಲಿ ಇಲ್ಲಿ ಬ್ರಾಹ್ಮಣ ಅಂತ ಕರೆದಿರುವಂತಹದ್ದು ಸಜ್ಜನರನ್ನ ಕುರಿತು, ಜ್ಞಾನವನ್ನ ತಿಳಿದಿರುವಂತಹವನು, ಸತ್ವಗುಣಗಳಿಂದ ಕೂಡಿರುವಂತಹ ಡಿವೋಟೆಡ್ ಪೀಪಲ್ ಆರ್ ಕಾಲ್ಡ್ ದಿ ಬ್ರಾಹ್ಮಣಾಸ್. ಸೊ ಅಂತಹವರು ಹೆಚ್ಚಿರಬೇಕು. ಸೊ ದಟ್ ಆಗ ಅಲ್ಲಿ ನ್ಯಾಯ, ಧರ್ಮ, ನೀತಿ, ನಿಯಮ ಇವೆಲ್ಲ ಚೆನ್ನಾಗಿರುತ್ತೆ. ಸೊ ಎಲ್ಲ ಚೆನ್ನಾಗಿದ್ದಾಗ ಇಡೀ ಒಂದು ಸಮಾಜ ಚೆನ್ನಾಗಿರುತ್ತೆ. ಒಂದು ಸಮಾಜ ಚೆನ್ನಾಗಿದೆ ಅಂತಂದಾಗ ಒಂದು ರಾಜ್ಯ ಚೆನ್ನಾಗಿರುತ್ತೆ. ರಾಜ್ಯ ಚೆನ್ನಾಗಿದೆ ಅಂತಂದ್ರೆ ದೇಶ ಚೆನ್ನಾಗಿದೆ. ದೇಶ ಚೆನ್ನಾಗಿದೆ ಅಂತಂದ್ರೆ ಇಡೀ ಭೂಮಿ ಚೆನ್ನಾಗಿದೆ. ಸೊ ದಿಸ್ ಈಸ್ ಹಿಸ್ ಅಡ್ವೈಸ್. ದಿಸ್ ಈಸ್ ದ ಮೆಸೇಜ್ ಹಿ ಈಸ್ ಗಿವಿಂಗ್ ಹಿಯರ್. ಇಲ್ಲಿ ಗುಡ್ ಪೀಪಲ್ ಲೈಕ್ ಬ್ರಾಹ್ಮಣ ಡಿವೋಟೀಸ್ ಅಂಡ್ ಕೃಷ್ಣ ಸಾರಂಗ ಮೃಗ, ಇವರುಗಳು ಇಲ್ಲದೆ ಇರುವಂತಹ ಪ್ರದೇಶವನ್ನು ಅವನು ಅಪವಿತ್ರ ಅಂತ ಕರೆದಿದ್ದಾನೆ. ಇಲ್ಲಿ ದಿಸ್ ಕೃಷ್ಣಸಾರ ಮೃಗ ಅನ್ನುವಂತಹದ್ದು ಒಂದು ರೀತಿಯ ಜಿಂಕೆ. ಇದು ಸ್ವಲ್ಪ ಕಪ್ಪು ಬಣ್ಣದಿಂದ ಕೂಡಿರುವಂತಹದ್ದು. ದೇಹದ ಅಲ್ಲಲ್ಲಿ ಹಳದಿ ಬಣ್ಣದ ಚುಕ್ಕೆಗಳಿರುತ್ತೆ. ನಮ್ಮ ಹಿಂದೂ ಮೈಥಾಲಜಿನಲ್ಲಿ ಕಪ್ಪು ಬಣ್ಣ ಅನ್ನುವಂತಹದ್ದು, ಕಪ್ಪು ಬಣ್ಣದ ಜಿಂಕೆ ಅನ್ನುವಂತಹದ್ದು ಪರಮಾತ್ಮ ಶ್ರೀಕೃಷ್ಣನಿಗೆ ಪ್ರಿಯ ಅನ್ನುವಂತಹದ್ದು ಒಂದು ನಂಬಿಕೆ, ಶ್ರದ್ಧೆ, ಒಂದು ವಿಶ್ವಾಸ ಇಟ್ಕೊಂಡಿದ್ದಾರೆ ದ ಡಿವೋಟೀಸ್. ಅಂಡ್ ಎಸ್ಪೆಷಲಿ ವೈಷ್ಣವ ಸಂಪ್ರದಾಯದಲ್ಲಿ ಈ ಕಪ್ಪು ಜಿಂಕೆಯ ಚರ್ಮವನ್ನ ಅದು ಬಹಳ ಶ್ರೇಷ್ಠ, ಅದು ಭಕ್ತಿಗೆ ಮತ್ತು ಅನುಗ್ರಹಕ್ಕೆ ಸಂಕೇತ ಅನ್ನುವ ಒಂದು ನಂಬಿಕೆ ನಮ್ಮ ಈ ಒಂದು ಸನಾತನ ಧರ್ಮದಲ್ಲಿ, ಎಸ್ಪೆಷಲಿ ಇನ್ ವೈಷ್ಣವ ಸಂಪ್ರದಾಯದಲ್ಲಿ ಇರುವಂತಹ ಒಂದು ನಂಬಿಕೆ. ಸೊ ಎಲ್ಲಿ ಈ ರೀತಿ ಒಂದು ಭಕ್ತಿ ಮತ್ತು ಪರಮಾತ್ಮನ ಅನುಗ್ರಹ, ದೇವತಾ ಕಾರ್ಯಗಳು ನಡೆಯುವಂತಹ ಜಾಗ, ಅವುಗಳು ಎಲ್ಲೆಲ್ಲಿರುತ್ತೆ ಆ ಏರಿಯಾ ಎಲ್ಲ ಚೆನ್ನಾಗಿರುತ್ತೆ. ಸೊ ಕಪ್ಪು ಜಿಂಕೆ ಇರುವಂತಹ ಜಾಗದಲ್ಲಿ ಸತ್ಪುರುಷರು ಕೂಡ ಕಾಣಿಸ್ಕೋತಾರೆ. ಯಾಕೆಂತಂದ್ರೆ ಕಪ್ಪು ಜಿಂಕೆ ಈಸ್ ಶ್ರೀಕೃಷ್ಣನಿಗೆ ಪ್ರಿಯ ಅನ್ನುವಂತಹದ್ದು ಒಂದು ನಂಬಿಕೆ. ಎರಡನೇದು, ಪರಮಾತ್ಮನಿಗೆ ಇಷ್ಟವಾದಂತಹ ಕಪ್ಪು ಜಿಂಕೆಗಳು ಇರೋದು ಈ ಜಾಗ ಅಂತ ಹೇಳಿ ಅಲ್ಲಿ ದೀಸ್ ಬ್ರಾಹ್ಮಣ ಡಿವೋಟೀಸ್ ದೇ ಕಮ್ ಅಂಡ್ ಸ್ಟೇ ದೇರ್ ಅಂಡ್ ದೇ ಡೂ ದೇರ್ ನಿತ್ಯ ವಿಧಿಗಳನ್ನೆಲ್ಲ ಅಲ್ಲಿ ಮಾಡಿ ಅಲ್ಲಿ ಜ್ಞಾನವನ್ನು ಹಂಚುವಂತಹದ್ದು. ಇಡೀ ಏರಿಯಾವನ್ನು ಬಿಕಾಸ್ ಆಫ್ ದೇರ್ ಆಕ್ಟಿವಿಟೀಸ್, ಸತ್ವಭರಿತ ಆಕ್ಟಿವಿಟೀಸ್ಗಳಿಂದ ಇಡೀ ಒಂದು ಪ್ರದೇಶವನ್ನು ಅವರು ಚೆನ್ನಾಗಿ ನೋಡ್ಕೋತಾರೆ. ಸೊ ಈ ಕಾರಣದಿಂದ ಅಲ್ಲಿ ಇವ್ರುಗಳೆಲ್ಲ ಧರ್ಮ, ಕರ್ಮ ಇವೆಲ್ಲ ತುಂಬ ಚೆನ್ನಾಗಿ ನಡೆಸ್ಕೊಂಡು ಹೋಗೋದ್ರಿಂದ ಅಲ್ಲಿ ಮಳೆ ಬೆಳೆ ಎಲ್ಲ ಉತ್ತಮವಾಗಿರುತ್ತೆ.
ಸೊ ಮಳೆ ಬೆಳೆ ಎಲ್ಲ ಚೆನ್ನಾಗಿರುತ್ತೆ ಅಂತಂದರೆ ಅಲ್ಲಿ ವಾಸಿಸುವಂತಹ ಜನಗಳೆಲ್ಲ ಹೊಟ್ಟೆ ತುಂಬ ಊಟ ಮಾಡ್ತಾರೆ, ಅವರ ಆರೋಗ್ಯ ಚೆನ್ನಾಗಿರುತ್ತೆ, ದೈಹಿಕ ಮಾನಸಿಕ ಇವೆಲ್ಲ ಬಹಳ ಉತ್ತಮ ಮಟ್ಟದಲ್ಲಿರುತ್ತೆ. ಸೊ ದ ಎಂಟೈರ್ ಏರಿಯಾ ವೇರ್ ದಿಸ್ ಬ್ರಾಹ್ಮಣ ಡಿವೋಟೀಸ್ ಆರ್ ಸಜ್ಜನ ಡಿವೋಟೀಸ್ ಆ್ಯಂಡ್ ದಿಸ್ ಕೃಷ್ಣ ಸಾರಂಗ ಮೃಗ ಇರುತ್ತೆ. ಸೊ ಬಿಕಾಸ್ ಆಫ್ ದಟ್ ಆ ಒಂದು ಏರಿಯಾ, ಸೊ ಅದೇನಾಗುತ್ತೆ ಅಂತಂದರೆ ಆ ಇನ್ಫ್ಲೂಯೆನ್ಸು ಎಲ್ಲ ಕಡೆನೂ ಬರಲಿ. ಸೊ ದಟ್ ದ ಎಂಟೈರ್ ಯೂನಿವರ್ಸ್ ಈ ರೀತಿ ಸುಭಿಕ್ಷವಾಗಿರಲಿ ಅನ್ನೋದಕ್ಕೆ ಒಂದು ಹಿಂಟ್ ಕೊಡೋದಕ್ಕೆ ಇಲ್ಲಿ ಹೇಳಿದಾನೆ ಅಷ್ಟೇ ಹೊತ್ತು ಇಟ್ ಈಸ್ ನಾಟ್ ಜಾತಿ ಸೂಚಕ ಪದ ಅಲ್ಲ ಅದು. ದಿಸ್ ವಿ ಶುಡ್ ಅಂಡರ್ಸ್ಟ್ಯಾಂಡ್. ಸೊ ಅಂತಹ ಜಾಗ, ಆ ಒಂದು ಪ್ರದೇಶ ಅದೆಲ್ಲ ಪವಿತ್ರ. ಯಾಕೆಂದರೆ ಕೃಷ್ಣಸಾರ ಮೃಗ ಇದೆ ಅಂತಂದರೆ ಅಲ್ಲಿಗೆ ಈ ಸಾಧು ಸಂತರು ಸಜ್ಜನರು ದಿ ಡಿವೋಟೀಸ್ ದೇ ಕಮ್ ಅಂಡ್ ಸ್ಟೇ ದೇರ್. ಅಂತಹ ಜಾಗ ಇಲ್ಲ ಅಂತಂದರೆ ಅದನ್ನು ಕೀಕಟ ಪ್ರದೇಶ ಅಂತ ಕರೀತಾರೆ. ಕೀಕಟ ಪ್ರದೇಶ ಅಂತಂದರೆ ಅದನ್ನು ಅಪವಿತ್ರ. ಸೊ ಅಲ್ಲಿ ಈ ಒಂದು ನ್ಯಾಯ ಧರ್ಮ ಅದೆಲ್ಲ ಕಾಣುವಂತಹದ್ದು ಬಹಳ ವಿರಳ. ಸೊ ಅದನ್ನು ಕುರಿತು ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಸೊ ಅಗೇನ್ ನಮ್ಮ ಎಸ್ಪೆಷಲಿ ನಮ್ಮ ಭಾರತ ದೇಶದಲ್ಲಿ ಅನೇಕ ಕಡೆ ಇಂತಹ ಒಂದು ಸುಭಿಕ್ಷವಾದ ಸ್ಥಳಗಳನ್ನು ಇಂದು ಕೂಡ ಯಾಕೆ ನೋಡ್ತೀವಿ ಅಂತಂದರೆ ದ ಎಂಟೈರ್ ಇಂಡಿಯಾದಲ್ಲಿ ಎಲ್ಲ ಕಡೆ ದಿಸ್ ಬಿಕಾಸ್ ಸೋ ಮೆನಿ ಮಹಾತ್ಮಾಸ್ ಅವರೆಲ್ಲ ಈಗಲೂ ಕೂಡ ಅಲ್ಲಲ್ಲಿ ಎಲ್ಲ ಕಡೆ ಇರೋದ್ರಿಂದ ಇಡೀ ಒಂದು ದೇಶ ಸಮೃದ್ಧವಾಗಿದೆ. ಇಟ್ ಈಸ್ ಬಿಕಾಸ್ ಆಫ್ ದೀಸ್ ಗುಡ್ ಪೀಪಲ್. ಸೊ ಅದನ್ನು ಇಲ್ಲಿ ಭಗವಂತ ಹೇಳಿದ್ದಾನೆ. ಅಂಡ್ ಹಿ ಸೇಸ್ ಕರ್ಮಣ್ಯೋ ಗುಣವಾನ್ ಖಲು ದ್ರವ್ಯತ ಸ್ವತ ಏವವ ಯತೋ ನಿವರ್ತತೆ ಕರ್ಮ ಸ್ವದೋಷೋ ಕರ್ಮಕ ಸ್ಮೃತಃ ದ್ರವ್ಯಸ್ಯ ಶುದ್ಧ್ಯಾ ಶುದ್ಧಿ ಚ ದ್ರವ್ಯೇಣ ವಚನೇನ ಚ ಸಂಸ್ಕಾರೇಣ ಅಥ ಕಾಲೇನ ಮಹತ್ವ ಅಲ್ಪತಾ ಯಥಾವಾ. ಸೊ ಇಲ್ಲಿ ಭಗವಂತ ಮತ್ತೆ ಹೇಳ್ತಾ ಇದ್ದಾನೆ, ಯಾವ ಒಂದು ಸಮಯದಲ್ಲಿ ಕರ್ಮವನ್ನು ಮಾಡೋದಕ್ಕೆ ಯೋಗ್ಯ ಸಾಮಗ್ರಿಗಳು ಸಿಗತ್ತೆ ಆಗ ಉತ್ತಮವಾದ ಕರ್ಮಗಳು ಕೂಡ ಆ ಜಾಗದಲ್ಲಿ ನಡೆಯೋದಕ್ಕೆ ಸಾಧ್ಯ. ಆದ್ದರಿಂದ ಅಂತಹದನ್ನ ಪವಿತ್ರವಾದ ಸಮಯ ಎಂಬಂತೆ ಪರಿಗಣಿಸಿ ಅಲ್ಲಿ ಸಿಗುವಂತಹ ಸಾಮಗ್ರಿಗಳನ್ನು ಉಪಯೋಗಿಸಿಕೊಂಡು ಸತ್ಕರ್ಮಗಳನ್ನು ಮಾಡಬೇಕು. ಸೊ ಅದಕ್ಕೆ ವ್ಯತಿರಿಕ್ತವಾಗಿ ನಡೆದ್ರೆ ಅದನ್ನ ಅಪವಿತ್ರ. ಸೊ ದಟ್ ಈಸ್ ದಿ ಹಿಡನ್ ಮೆಸೇಜ್. ಸೊ ಇಲ್ಲಿ ಹಿ ಈಸ್ ಟಾಕಿಂಗ್ ಅಬೌಟ್ ಸರ್ಟನ್ ಧಾರ್ಮಿಕ ಆಚರಣೆಗಳು. ಸೊ ಧಾರ್ಮಿಕ ಆಚರಣೆಗಳು ಅಂತಂದಾಗ ದಟ್ ಈಸ್ ಇನ್ಕ್ಲೂಸಿವ್ ಆಫ್ ಪೂಜೆ, ಹೋಮ, ಹವನ, ಯಾಗ, ಯಜ್ಞ ಇವುಗಳೆಲ್ಲವನ್ನ ಆಚರಿಸುವಂತಹದ್ದು. ಹೀಗೆ ಆಚರಿಸ್ತಾ ಇರುವಾಗ ಬಿಕಾಸ್ ಆಫ್ ಸರ್ಟನ್ ಇನ್ಸಿಡೆಂಟ್ಸ್, ಏನೋ ಒಂದು ಶುಭ ಕಾರ್ಯ ನಡೀತಾ ಇದೆ ಅಂತಂದಾಗ ಏನಾದರೂ ಒಂದು ಅಪ್ಪಿತಪ್ಪಿ ಒಂದು ಅಹಿತಕರ ಘಟನೆ ಅನ್ನುವಂತಹದ್ದು ಆ ಜಾಗದಲ್ಲಿ, ಆ ಪ್ರದೇಶದಲ್ಲಿ ಅಥವಾ ಆ ಯಾಗಶಾಲೆಯಲ್ಲಿ, ಯಜ್ಞಶಾಲೆಯಲ್ಲಿ ಅಥವಾ ಪೂಜಾ ಶಾಲೆಯಲ್ಲಿ, ಮೇ ಬಿ ಇಟ್ಸ್ ಎ ಟೆಂಪಲ್, ಅಂತಹ ಜಾಗದಲ್ಲಿ ಈ ಒಂದು ಅನ್ಸರ್ಟನ್ ಇನ್ಸಿಡೆಂಟ್ಸ್, ಅಹಿತಕರ ಘಟನೆಗಳು ಅದು ನಡೀತು ಅಂತ ತಿಳಿದು ಬಂದರೆ ಆಗ ಅದು ಎಂತಹ ಆಚರಣೆಗಳೇ ಆಗಿರಲಿ ಆಗ ಅವುಗಳನ್ನು ಆ ಕ್ಷಣದಲ್ಲಿ ನಿಲ್ಲಿಸಬೇಕು. ಯಾಕೆಂತಂದರೆ ಮನಸ್ಸು ಕೆಟ್ಟೋಗುತ್ತೆ. ಮುಖ್ಯವಾಗಿ ಸತ್ಕರ್ಮಗಳು ನಡೀತಾ ಇದೆ, ಇಟ್ಸ್ ಎ ಪೂಜಾ, ಯಾಗ, ಯಜ್ಞ ಅಂತಂದಾಗ ಮನಸ್ಸು ಬಹಳ ಪಕ್ವತೆಯನ್ನು ಸಾಧಿಸಿ ನಿರ್ಮಲವಾಗಿ ಇರುವಂತಹದ್ದು. ಮನಸ್ಸು ಬಹಳ ಶುಭ್ರವಾಗಿರುವಂತಹ ಸಮಯ ಅದು. ಮನಸ್ಸಿನಲ್ಲಿ ದೋಷ ಅನ್ನುವಂತಹದ್ದೇಲೆ. ಬಿಕಾಸ್ ಯಜ್ಞ ಅಂತಂದ್ರೆ ದ ವೆರಿ ಮೀನಿಂಗ್ ಆಫ್ ಯಜ್ಞ ಈಸ್ ಇಟ್ ಈಸ್ ಪರಸ್ಪರ ಸಹಾಯ. ಯಜ್ಞ ಅಂತಂದ್ರೆ ಅದು ಯಾಕೆ ಒಂದು ಯಜ್ಞ ನಡೆಯುತ್ತೆ ಅಂತಂದ್ರೆ ಒಂದು ಯಜ್ಞದ ಕಾರಣದಿಂದ ಅಲ್ಲಿ ಅನೇಕರಿಗೆ ಅನುಕೂಲಗಳಾಗುತ್ತೆ. ಸೊ ಪರಸ್ಪರ ಸಹಕಾರ ಭಾವ ಎಲ್ಲಿ ಕಾಣಬಹುದು ಅಂತಂದ್ರೆ ಯಜ್ಞದಲ್ಲಿ. ಅದಕ್ಕೆ ಅನೇಕ ಕೆಲಸಗಳನ್ನು ಮಾಡುವಾಗ ಯಜ್ಞ ಭಾವದಿಂದ ಮಾಡು ಅಂತಾರೆ. ಅಂತಂದ್ರೆ ನಿನಗೋಸ್ಕರ ಮಾಡ್ತಾ ಇದೆಯಾ ಅನ್ಕೋಬೇಡ, ನಿನ್ನಲ್ಲಿ ಯಜ್ಞ ಭಾವ ಇದೆ ಅಂತಂದ್ರೆ ಅದು ಅನೇಕರಿಗೆ ಅನುಕೂಲ ಆಗುತ್ತೆ. ದಟ್ ಈಸ್ ಯಜ್ಞ ಭಾವ. ಸೊ ಯಜ್ಞ ಭಾವ ಮತ್ತು ಯಜ್ಞದ ಸಮಯದಲ್ಲಿ ನಮ್ಮ ಭಾವನೆಗಳು ಆ ರೀತಿ ಯಾಕೆ ಇರುತ್ತೆ ಅಂತಂದ್ರೆ ಇಟ್ ಈಸ್ ಬಿಕಾಸ್ ಆಫ್ ದಿ ಪ್ಯೂರ್ ಮೈಂಡ್. ಸೊ ಪ್ಯೂರ್ ಮೈಂಡ್ ಯಾಕಿದೆ ಅಂತಂದ್ರೆ ವಿ ಆರ್ ಇನ್ವಾಲ್ವಿಂಗ್ ಇನ್ ಸರ್ಟನ್ ಕರ್ಮಾಸ್, ಧಾರ್ಮಿಕ ಆಚರಣೆಗಳು ಲೈಕ್
ಪೂಜೆ, ಪುನಸ್ಕಾರ, ಯಾಗ, ಯಜ್ಞ, ಹೋಮ, ಹವನ ಇತ್ಯಾದಿ. ಆ ಸಂದರ್ಭದಲ್ಲಿ ಮನಸ್ಸು ಬಹಳ ಪ್ಯೂರ್ ಆಗಿರುತ್ತೆ. ಅಂತಹ ಸಂದರ್ಭದಲ್ಲಿ ಒಂದು ವೇಳೆ ಏನಾದರೂ ಅಹಿತಕರ ಘಟನೆಗಳು ನಡೆದಾಗ ಮನಸ್ಸನ್ನು ನಾವು ಆ ರೀತಿ ಇಟ್ಕೊಳ್ಳೋದಕ್ಕಾಗೋದೇ ಇಲ್ಲ. ಆ ಸಂದರ್ಭದಲ್ಲಿ ಆ ಕೂಡಲೇ ಮನಸ್ಸು ಏನು ಮಾಡುತ್ತೆ, ಮೊದಲೇ ಅದು ಕಾಯ್ತಾ ಇರುತ್ತೆ, ಇಮ್ಮಿಡಿಯೇಟ್ ಆಗಿ ಇದು ಕುಣಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂತಂದರೆ ಮನಸ್ಸಿನಲ್ಲಿ ಆ ಒಂದು ಸ್ಥಿರತೆ ಎನ್ನುವಂತಹದ್ದು ಕಡಿಮೆ ಆಗುತ್ತೆ, ಮನಸ್ಸು ಅಸ್ಥಿರತೆಯಿಂದ ಕೂಡುತ್ತೆ. ಹಾಗಲ್ಲಿ ಸ್ಥಿರತೆ ಯಾವಾಗ ಇರೋದಿಲ್ಲ, ನಾನು ಮಾಡುವಂತಹ ಕಾರ್ಯ ಇಂತಹ ಅಹಿತಕರ ಘಟನೆ ನಡೀತು ಇಲ್ಲಿ, ಈಗ ಇದನ್ನು ಇಲ್ಲಿ ಮಾಡ್ಬೋದು ಬೇಡಬಹುದು, ಒಳ್ಳೇದಾಗುತ್ತೆ, ಆ ನಂಬಿಕೆ ವಿಶ್ವಾಸವನ್ನೇ ನಾವು ಕಳ್ಕೊತೀವಿ ಅಲ್ಲಿ. ಯಾಕೆಂತಂದ್ರೆ ನಮ್ಮ ಮನಸ್ಸಿಗೆ ಆ ಸಂದರ್ಭದಲ್ಲಿ ಧೈರ್ಯ ಯಾರೋ ಕೊಟ್ಟರೆ ನನ್ನ ಮನಸ್ಸಿಗೆ ಧೈರ್ಯ ಬರುತ್ತೆ ಅಂತ ಅಲ್ಲ. ನನ್ನ ಮನಸ್ಸಿಗೆ ಧೈರ್ಯವನ್ನು ಕೊಡಬೇಕು ಅಂತಂದರೆ ಅದಕ್ಕೆ ನಾನು ಇಂಪಾರ್ಟೆಂಟ್. ನನ್ನ ಮನಸ್ಸಿಗೆ ಧೈರ್ಯವನ್ನು ಕೊಡೋದಕ್ಕೆ ನಾನು ಇಂಪಾರ್ಟೆಂಟ್. ಇಟ್ ಈಸ್ ಸಂಬಡಿ, ದೇ ಕ್ಯಾನ್ ಅಡ್ವೈಸ್, ದೇ ಕ್ಯಾನ್ ಇನ್ಫಾರ್ಮ್ ಯು ಸಮಥಿಂಗ್, ಬಟ್ ಇಟ್ ಈಸ್ ಮೀ ಅಲೋನ್ ಹೂ ಹ್ಯಾಸ್ ಟು ಎಜುಕೇಟ್ ದಿ ಮೈಂಡ್. ಇಲ್ಲಿ ಇಂತಹ ಒಂದು ಯಾಗ ಯಜ್ಞ ಇದೆಲ್ಲ ನಡೀತಾ ಇರುವಂತಹ ಸಂದರ್ಭದಲ್ಲಿ ಏನೋ ಒಂದು ಬ್ಯಾಡ್ ಇನ್ಸಿಡೆಂಟ್ ನಡೀತು ಅಂತಂದಾಗ ಆ ಕೂಡಲೇ ಮನಸ್ಸು ಒಡೆದು ಹೋಗುತ್ತೆ. ಯಾರ ಮನಸ್ಸು ಒಡೆದು ಹೋಗೋದು? ನನ್ನದೇ ಮನಸ್ಸು ಒಡೆದು ಹೋಗುತ್ತೆ. ಆಗ ನನಗೆ ಅನೇಕ ರೀತಿಯ ಸಂಶಯಗಳು ಬರುತ್ತೆ. ಓ, ಇಲ್ಲಿ ಮಾಡ್ತಾ ಇದ್ದಿದ್ದು ದೇವತಾ ಕಾರ್ಯ, ಈ ಸಂದರ್ಭದಲ್ಲಿ ಇಂತಹದ್ದೆಲ್ಲ ಆಗೋಯ್ತಲ್ಲ, ಈಗ ವೆದರ್ ಇದನ್ನು ಕಂಟಿನ್ಯೂ ಮಾಡ್ಬೋದೋ ಬೇಡವೋ ಗೊತ್ತಾಗ್ತಾ ಇಲ್ವಲ್ಲ, ಮಾಡಿದ್ರೆ ಏನಾರು ಬೇರೆ ಏನಾರು ಆಗೋದ್ರೆ, ಅಥವಾ ಅದ್ರ ಬದಲು ಮಾಡದೇ ಇರೋದು ಒಳ್ಳೇದಲ್ವಾ, ಮಾಡದೆ ಹೋದರೆ ಅಟ್ಲೀಸ್ಟ್ ನಾವು ಇದರಿಂದ ಈಚೆ ಬರಬಹುದು. ಹೀಗೆ ಅಲ್ಲಿ ಮನಸ್ಸಿಗೆ ಒಂದು ಸರಿಯಾದ ಮಾಹಿತಿ ಇಲ್ಲದೆ ಇರೋದ್ರಿಂದ ಮನಸ್ಸು ತನ್ನ ಸ್ಥಿರತೆಯನ್ನು ಕಳ್ಕೊಳ್ಳುತ್ತೆ. ಸೊ ಆಗ ಅದು ಎಂತಹ ಆಚರಣೆಗಳೇ ಆಗಿರಲಿ, ಆ ಕ್ಷಣದಲ್ಲಿ ಅವುಗಳನ್ನು ತಕ್ಷಣದಲ್ಲಿ ನಿಲ್ಲಿಸ್ಕೋಬೇಕಾಗುತ್ತೆ. ಯಾಕೆಂದರೆ ಇದೊಂದು ಪದ್ಧತಿ. ನಾವು ಪೂಜೆ ಎನ್ನುವಂತಹದ್ದು ಒಂದು ಶುದ್ಧ ಕರ್ಮದ ಆಚರಣೆ, ಅದನ್ನು ಸಂಪ್ರದಾಯ ಪದ್ಧತಿ ಅಂತ ಹೇಳಿ ನಾವು ನಮ್ಮ ಹಿರಿಯರಿಂದ ತಲೆತಲಾಂತರವಾಗಿ ಕಲಿತ್ಕೊಂಡಂತಹ ಕೆಲವು ಆಚರಣೆಗಳು, ಅವುಗಳಲ್ಲಿ ನಾವು ನಂಬಿಕೆಯನ್ನು ಇಟ್ಟಿರ್ತೀವಿ, ಧಾರ್ಮಿಕ ಆಚರಣೆ ಅಂತ ಕರೆದಿರ್ತೀವಿ. ಇದನ್ನು ನಮ್ಮ ತಾತ ಮಾಡಿದ್ರು, ಅವ್ರ ತಾತ ಮಾಡಿದ್ರು, ಅವ್ರ ತಾತ ಮಾಡಿದ್ರು, ನಮ್ಮ ತಂದೆ ಮಾಡ್ತಾ ಇದ್ರು, ಈಗ ನಾನು ಮಾಡ್ತಾ ಇದ್ದೀನಿ. ಸೊ ಅದೆಲ್ಲ ಆಗಿನಿಂದ ಆ ಹಿರಿಯ, ನಮ್ಮ ವಂಶದ ಬಹಳ ಹಿರಿಯರು ಮಾಡ್ಕೊಂಬಂದಿದ್ರಿಂದ ಇಡೀ ವಂಶ ಚೆನ್ನಾಗಿ ನಡ್ಕೊಂಬಂದಿದೆ. ಅದನ್ನು ನಾನು ಅನುಭವಿಸಿದ್ದೀನಿ, ಒಳ್ಳೆಯ ಲೈಫ್ನ ನಾನು ನೋಡಿದ್ದೀನಿ. ಈಗ ಇಂತಹ ಒಂದು ಅಹಿತಕರ ಘಟನೆ ನಡೆದುಬಿಡ್ತು, ಈಗ ನಾನು ಕಂಟಿನ್ಯೂ ಮಾಡಿದ್ರೆ ಮುಂದೆ ವಂಶದಲ್ಲಿ ಅದು ಮುಂದಿನ ಜನಾಂಗಕ್ಕೆ ಅದು ಒಳ್ಳೇದಾಗುತ್ತೋ ಇಲ್ವೋ ಅನ್ನುವಂತಹ ಒಂದು ಅಲ್ಲಿ ಮೈಂಡು ಸ್ವಲ್ಪ ಶೇಕ್ ಆಗುತ್ತೆ. ಸೊ ಆಗ ಇನ್ಸ್ಟೆಡ್ ಆಫ್ ಟೇಕಿಂಗ್ ಚಾನ್ಸ್, ಅದು ಎಂತಹ ಧಾರ್ಮಿಕ ಆಚರಣೆ ಆಗಿದ್ರೂ ಕೂಡ ಆ ಕ್ಷಣದಲ್ಲಿ ಬಿಕಾಸ್ ಆಫ್ ದಟ್ ಸರ್ಟನ್ ಇನ್ಸಿಡೆಂಟ್ಸ್, ಬ್ಯಾಡ್ ಇನ್ಸಿಡೆಂಟ್ಸ್, ವಿ ವಿಲ್ ಸ್ಟಾಪ್ ದಿ ಆಚರಣೆ. ನಾವು ಆ ಕ್ಷಣದಲ್ಲಿ ಅದನ್ನ ನಿಲ್ಲಿಸ್ತೀವಿ, ಅವುಗಳನ್ನು ಮುಂದುವರಿಸೋದಿಲ್ಲ. ಯಾಕೆ ಅಂತಂದರೆ ಇದು ಸಂಪ್ರದಾಯ, ಇದು ಪದ್ಧತಿ, ನಮ್ಮ ಪದ್ಧತಿನಲ್ಲಿ ಹೀಗೆ ಬರಬೇಕಾಗಿತ್ತು, ಬಟ್ ಇಲ್ಲೇನೋ ಒಂದಾಯಿತು, ಈಗ ನಿಲ್ಲಿಸಿ, ಇದೆಲ್ಲ ಸರಿ ಹೋದ್ಮೇಲೆ ನಾನು ಮತ್ತೆ ಮಾಡ್ತೀನಿ. ಈ ಸಂದರ್ಭದಲ್ಲಿ ಮನಸ್ಸನ್ನ ಈ ಥರ ಇಟ್ಕೊಂಡು ಅದನ್ನು ನಾವು ಮೈಲಿಗೆ ಅಂತ ಕರಿತೀವಿ, ಅಶೌಚ ಅಂತ ಕರಿತೀವಿ ಕೆಲವು ಸಂದರ್ಭದಲ್ಲಿ. ಸೊ ಈ ರೀತಿ ನಾನು ಮಾಡೋದಕ್ಕೆ ಮನಸ್ಸು ಬರೋದಿಲ್ಲ. ಸೊ ನಮ್ಮ ಸಂಪ್ರದಾಯದಲ್ಲಿ ಹೀಗಿದ್ದರೆ ಮಾತ್ರ ಮಾಡಬಹುದು, ನಮ್ಮ ಪದ್ಧತಿ ನಮ್ಗೆ ಹೇಳ್ಕೊಟ್ಟಿದ್ದಾರೆ ನಮ್ಮ ವಂಶದಲ್ಲಿ. ಸೊ ಐ ವಿಲ್ ಕಂಟಿನ್ಯೂ ಲೇಟರ್, ಸೊ ವಿ ವಿಲ್ ಸ್ಟಾಪ್ ದಟ್. ಸೊ ಅದರಿಂದ ಇದನ್ನು ಸಂಪ್ರದಾಯ ಪದ್ಧತಿ ಅಂತ ಕರೆದ್ರೂ ಕೂಡ ಅದನ್ನು ಅನಿವಾರ್ಯ ಅಂತ ಹೇಳಿ ಅರ್ಧಕ್ಕೆ ನಾವು ನಿಲ್ಲಿಸ್ತೀವಿ. ಯಾಕೆ ನಿಲ್ಲಿಸ್ತೀವಿ ಅಂತಂದರೆ, ಒಂದು ವೇಳೆ ಮೊಂಡು ಧೈರ್ಯ ತಗೊಂಡು ನಾವೇನಾದರೂ ಕಂಟಿನ್ಯೂ ಮಾಡಿದ್ರೆ ಪರಿಣಾಮ ಒಂದು ವೇಳೆ ಬೇರೆ ರೀತಿಯಲ್ಲಿ ಕಂಡು ಬಂದಾಗ ಇಡೀ ಜೀವಮಾನ ನಾವು ಪಾಪ ಪ್ರಜ್ಞೆಯನ್ನು ನಮಗೆ ಕಾಡ್ತಾ ಇರುತ್ತದೆ, ಗಿಲ್ಟ್. ಸೊ ನಾವು ತಪ್ಪು ಪಾಪಕರ್ಮ ನಾವು ಮಾಡಿದ್ದೀವಿ ಅನ್ನುವ ಭಾವನೆ ನಮ್ಮಲ್ಲಿ ಮೂಡುತ್ತೆ. ಸೊ ಈವನ್ ಈ ಒಂದು ಆಚರಣೆಗಳು, ಇದನ್ನು ನಮ್ಮ ವೇದದಲ್ಲಿ ಒಂದು ಭಾಗ ಇದಕ್ಕೆ ಅಂತಲೇ ಇದೆ, ಇಟ್ ಈಸ್ ಕಾಲ್ಡ್ ದಿ ಕರ್ಮಕಾಂಡ. ನಮ್ಮ ವೇದದಲ್ಲಿ ಜ್ಞಾನಕಾಂಡ, ಕರ್ಮಕಾಂಡ, ಉಪಾಸನಾಕಾಂಡ ಅಂತೆಲ್ಲ ಇದೆ. ಇನ್ನು ಉಳಿದ ಒಂದು 5 to 10% ಈಸ್ ದಿಸ್ ವೇದಾಂತ ಉಪನಿಷತ್ಸ್. ಸೊ ಇದರಲ್ಲಿ ಕರ್ಮಕಾಂಡ, ಅಲ್ಲೂ ಕೂಡ ಶಾಸ್ತ್ರದಲ್ಲೂ ಕೂಡ ವೇದದಲ್ಲೂ ಕೂಡ ಇವುಗಳ ಬಗ್ಗೆ ಸ್ವಲ್ಪ ವಿಚಾರಗಳು ಸಿಗುತ್ತೆ.
ಸೊ ಈ ಕರ್ಮಕಾಂಡ ಅನ್ನುವಂತಹದನ್ನು ನಾವು ರೆಫರ್ ಮಾಡಿ ವಿ ಅಕ್ಸೆಪ್ಟ್ ದಿಸ್, ಅವುಗಳೇ ನಮಗೆ ಪ್ರಮಾಣ. ಸೊ ನಾವು ಯಾಕೆ ಈ ರೀತಿ ಮಾಡ್ತಾ ಇದ್ದೀವಿ, ಯಾಕೆ ಒಂದು ಪೂಜೆಯನ್ನು, ಯಜ್ಞವನ್ನು, ಏನೋ ಒಂದು ಅಹಿತಕರ ಘಟನೆ ನಡೆದಾಗ ಯಾಕೆ ನಾವು ನಿಲ್ಲಿಸ್ತೀವಿ ಅಂತಂದರೆ, ಅದಕ್ಕೆ ವೇದಗಳಲ್ಲಿ ಬರುವಂತಹ ಕರ್ಮಕಾಂಡ ಅವುಗಳೇ ನಮಗೆ ಪ್ರಮಾಣ. ಇದು ನಮ್ಮ ವಂಶದಲ್ಲಿ ಆಗಿಂದ ಇದನ್ನು ಅನುಸರಿಸ್ಕೊಂಡು ಬಂದಿದ್ರು. ಅವರು ಕೂಡ ಪರಿಶುದ್ಧವಾಗಿದ್ದಾಗ ಮಾತ್ರ ಮಾಡ್ತಾ ಇದ್ರು. ಸೊ ನಾನು ಕೂಡ ಸ್ಟಾಪ್ ಮಾಡ್ತೀನಿ. ಸೊ ನಾನು ವೈ ಐ ಆಮ್ ಸ್ಟಾಪಿಂಗ್ ದಿಸ್ ಬಿಕಾಸ್ ಇಟ್ ಈಸ್ ದೇರ್ ಪ್ರಿಸ್ಕ್ರೈಬ್ಡ್ ಇನ್ ದಿ ವೇದಾಸ್. ಕರ್ಮಕಾಂಡದಲ್ಲಿ ಇದು ಇದೆ, ಇಟ್ ಈಸ್ ರೈಟ್ಲಿ ಸೆಡ್ ದೇರ್. ಸೊ ಹೀಗೆ ನಮ್ಮ ಪ್ರಾಚೀನ ಋಷಿ ಮುನಿಗಳು ಕೂಡ ಈ ಶಾಸ್ತ್ರವನ್ನು ನಮಗೆ ಅಂತ ಕೊಟ್ಟಿದ್ದಾರೆ. ಸೊ ಲೆಟ್ ಅಸ್ ಫಾಲೋ ದಟ್. ಸೊ ಹೀಗೆ ಯಾವ ಈವೆಂಟ್ಸ್ಗಳು ನಡೆದಾಗ ಯಾವ ರೀತಿಯ ಕ್ರಮವನ್ನು ನಾವು ಅನುಸರಿಸಬೇಕು, ಸೊ ಇದನ್ನೆಲ್ಲ ವಿ ಫಾಲೋ. ಆ್ಯಕ್ಚುಲಾಗಿ ನಾವು ಧಾರ್ಮಿಕ ಆಚರಣೆಗಳು ಅಂತ ಹೇಳಿದಾಗ ಅನಿವಾರ್ಯ ಅಂತ ಹೇಳಿ ಕೆಲವುಗಳನ್ನು ನಾವು ನಿಲ್ಲಿಸ್ಕೊಳ್ಳುವಂತಹ ಮಟ್ಟಕ್ಕೆ ನಾವು ಬರ್ತೀವಿ. ಈ ಒಂದು ಸಂದರ್ಭವನ್ನು ನಾವು ಗಮನಿಸಿದ್ರೆ, ವಿ ಡೋಂಟ್ ಸ್ಟಾಪ್ ಎನಿ ರಿಚುಯಲ್ಸ್ ಬಿಕಾಸ್ ಆಫ್ ದಿ ಆಧ್ಯಾತ್ಮಿಕ್ ರೀಸನ್ಸ್. ವಿ ಆರ್ ಸ್ಟಾಪಿಂಗ್ ಇಟ್ ಬಿಕಾಸ್ ಆಫ್ ಆದಿದೈವಿಕ ಆರ್ ಆದಿಭೌತಿಕ ರೀಸನ್ಸ್. ದೀಸ್ ಥಿಂಗ್ಸ್ ವಿಲ್ ಹ್ಯಾಪನ್ ಅಟ್ ದಿ ಔಟ್ಸೈಡ್. ಅದು ನಮ್ಮ ಕಂಟ್ರೋಲ್ನಲ್ಲಿಲ್ಲ, ನನ್ನಿಂದ ತಡೆಯಕ್ಕೆ ಆಗದೇ ಇರೋ ಹಾಗೆ. ದಟ್ ಈಸ್ ಕಾಲ್ಡ್ ದಿಸ್ ಆದಿದೈವಿಕ ಅಂಡ್ ಆದಿಭೌತಿಕ. ಸೊ ಆದ್ದರಿಂದ ನಾನು ಸ್ಟಾಪ್ ಮಾಡೋ ಹಾಗಾಯಿತು. ಸೊ ಹೀಗೆ ಕೆಲವೊಂದು ನಂಬಿಕೆಗಳು ಕೂಡ ನಮ್ಮನ್ನು ಗಟ್ಟಿ ಮಾಡುತ್ತೆ. ನಾನು ನಿಲ್ಲಿಸಿದ್ದೇ ಒಳ್ಳೆಯದಾಯಿತು. ಸೊ ದೀಸ್ ಆರ್ ಆಲ್ ಸಡನ್ ಬಿಲೀವ್ಸ್ ಆ್ಯಂಡ್ ಇಟ್ ಮೇಕ್ಸ್ ಅಸ್ ವೆರಿ ಸ್ಟ್ರಾಂಗ್. ನಂಬಿಕೆಗಳು ಹೇಗೆ ವರ್ಕ್ ಮಾಡುತ್ತೆ ಅಂತಂದರೆ, ಯಾವುದೇ ಒಂದು ವಸ್ತುವಿನ ಶುದ್ಧಿ ಮತ್ತು ಅಶುದ್ಧಿ ಈ ವಿಚಾರದಲ್ಲಿ ಗೊಂದಲ ಉಂಟಾದಾಗ ನಾವೇನು ಮಾಡ್ತೀವಿ, ನಮಗೆ ಗೊತ್ತಿಲ್ಲ, ವಿ ಕಾಲ್ ಇಟ್ ದಿಸ್ ಈಸ್ ಶುಚಿ, ದಿಸ್ ಈಸ್ ಅಶುಚಿ. ಅದು ನಾವು ಡಿಸೈಡ್ ಮಾಡ್ತೀವಿ ಇಲ್ಲಿ. ಬಟ್ ಆಗ ಕರೆಕ್ಟಾಗಿ ನಮಗೆ ಕನ್ಫರ್ಮ್ ಆಗಿ ದಿಸ್ ಈಸ್ ಶುದ್ಧಿ, ದಿಸ್ ಈಸ್ ಅಶುದ್ಧಿ ಅಂತ ಹೇಳಕ್ಕೆ ಬರೋದಿಲ್ಲ. ಎಲ್ಲೋ ಒಂದು ಕಡೆ ಕನ್ಫ್ಯೂಷನ್ಸ್, ಗೊಂದಲಗಳು ಉಂಟಾಗುತ್ತೆ. ಆಗೇನು ಮಾಡ್ತೀವಿ, ವಿ ರೆಸ್ಪೆಕ್ಟ್ ದಿ ಪುರೋಹಿತ, ಬ್ರಾಹ್ಮಣ, ಅರ್ಚಕ, ಬಿಕಾಸ್ ಹಿ ನೋಸ್. ಅವಾಗೇನು ಮಾಡ್ತೀವಿ, ವಿ ಟೇಕ್ ಹಿಸ್ ಅಡ್ವೈಸ್, ವಿಲ್ ಗೋ ಅಂಡ್ ಅಪ್ರೋಚ್ ಹಿಮ್. ಸಿ, ಈ ರೀತಿ ಆಗಿದೆ, ಬಿಕಾಸ್ ಹಿ ಈಸ್ ಎ ಸ್ಕಾಲರ್ಲಿ ಪರ್ಸನ್, ಹಿ ಈಸ್ ಅ ವೈಸ್ ಪರ್ಸನ್, ಹಿ ನೋಸ್ ದಿ ಧರ್ಮಶಾಸ್ತ್ರಾಸ್. ಸೊ ವಿ ಗೋ ಅಂಡ್ ಅಪ್ರೋಚ್. ಆಗ ಅವನು ಇದ್ರ ಬಗ್ಗೆ ಒಂದು ತಿಳುವಳಿಕೆಯನ್ನು ಕೊಡ್ತಾನೆ. ಅವನು ಕೊಡುವಂತಹ ವಚನ, ಅವನೇನು ಹೇಳ್ತಾನೆ, ಇದು ಶುದ್ಧವಾಗಿದೆ ಅಂತಂದರೆ ನನ್ನ ಮನಸ್ಸಿನಲ್ಲಿ ಒಂದು ವೇಳೆ ಅದನ್ನು ಅಶುದ್ಧ ಅಂತ ನಾನು ಭಾವಿಸಿರ್ತೀನಿ. ಆದರೆ ಅವನು ಕೇಳಿದ ನಂತರ ಅವನು ಹೇಳ್ತಾನೆ, ಅವನು ಕೊಡುವಂತಹ ವಚನ, ಅವನು ಕೊಡುವಂತಹ ಒಂದು ನಿರ್ಧಾರ ಏನು ಅಂತಂದರೆ, ಇಲ್ಲ ಇಲ್ಲ ನೀನು ತಪ್ಪು ತಿಳ್ಕೊಂಡಿದ್ಯಾ, ಇದು ಅಶುದ್ಧಿ ಅಲ್ಲ, ಇಟ್ ಈಸ್ ಶುದ್ಧಿ ಅಂತ ಅವನು ಹೇಳ್ತಾನೆ. ಆಗ ಐ ವಿಲ್ ಅಕ್ಸೆಪ್ಟ್ ಇಟ್. ನಾನೇ ಗೊಂದಲವನ್ನು ಉಂಟು ಮಾಡಿಕೊಂಡಿದ್ದೆ, ಬಟ್ ನಾನು ಅಪ್ರೋಚ್ ಮಾಡಿದಾಗ ನನ್ನ ವಿರುದ್ಧವಾಗಿ ಅವನು ಹೇಳಿದ್ರು ಕೂಡ, ಬಿಕಾಸ್ ಸಿನ್ಸ್ ಐ ರೆಸ್ಪೆಕ್ಟ್ ಹಿಮ್, ಐ ಟೇಕ್ ಹಿಸ್ ವರ್ಡ್ಸ್. ಸೊ ಅದು ಶುದ್ಧವಾಗಿದೆ ಅನ್ನುವಂತಹ ನಂಬಿಕೆ. ಸೊ ಅಗೇನ್ ಇಲ್ಲಿ ಬ್ರಾಹ್ಮಣ ಅಥವಾ ಅರ್ಚಕ ಅಂತ ಹೇಳಿದಾಗ, ಇಟ್ ಈಸ್ ನಾಟ್ ಬೈ ಜಾತಿ, ಬಿಕಾಸ್ ಈಸ್ ದಿ ನೋವರ್ ಆಫ್ ದಿ ವೇದಾಸ್ ಅಂಡ್ ದಿ ಶಾಸ್ತ್ರ ಗ್ರಂಥಾಸ್. ಈಸ್ ಪರಿಣಿತ, ಈಸ್ ಪುರೋಹಿತ. ಅವನು ಒಂದು ಪುರದ ಜನಗಳ ಹಿತವನ್ನು ಬಯಸ್ತಾ ಇರುವಂತಹವನು. ಸೊ ಹಿ ವಿಲ್ ನಾಟ್ ಕಮಿಟ್ ಮಿಸ್ಟೇಕ್. ಸೊ ದಟ್ ಈಸ್ ದಿ ಬಿಲೀಫ್ ವಿ ಆಲ್ವೇಸ್ ಕ್ಯಾರಿ. ಸೊ ವಿತ್ ದಟ್ ಬಿಲೀಫ್ ವಿ ಆಲ್ಸೋ ಅಕ್ಸೆಪ್ಟ್ ವಾಟ್ ಎವರ್ ಅವನು ಏನು ಹೇಳ್ತಾನೆ ಅದನ್ನು ನಾವು ಕೇಳಿಸ್ಕೋತೀವಿ. ಸೊ ಅನೇಕ ಸಂದರ್ಭಗಳಲ್ಲಿ ಪೂಜೆಗೆ ಅಂತ ಹೇಳಿ ಹೂವನ್ನು ತಂದಿರ್ತೀವಿ. ಆ ಹೂವಿನ ಜೊತೆಗೆ ಅನೇಕ ರೀತಿಯ ಹಣ್ಣುಗಳನ್ನು ತಂದಿರ್ತೀವಿ. ಹೀಗೆ ಪೂಜಾ ಸಾಮಗ್ರಿಗಳು ಅಂತ ಹೇಳಿದಾಗ ಅಲ್ಲಿ ಅಗರಬತ್ತಿ ಇರುತ್ತೆ, ಕರ್ಪೂರ ಇರುತ್ತೆ, ಹಣ್ಣು ಹಂಪಲು, ಅನೇಕ ವಿಧಗಳನ್ನು, ಏನೇನೋ ಸಾಮಗ್ರಿಗಳನ್ನೆಲ್ಲ ಒಟ್ಟು ಮಾಡ್ಕೊಂಡು ಪೂಜೆಗೆ ಅಂತ ಕೂತಿರ್ತೀವಿ. ಪೂಜೆ ನಾವು ಪ್ರಾರಂಭ ಮಾಡೋದಿಲ್ಲ,
ನಾವು ತಂದಿರ್ತೀವಿ, ತಂದು ನಾವೇ ಅದನ್ನೆಲ್ಲ ನೀಟಾಗಿ ಒರೆಸಿ ತೊಳೆದು ಕ್ಲೀನ್ ಮಾಡಿ ಎಲ್ಲ ಅರ್ಶಿನ ಕುಂಕುಮ ಚಂದನ ಎಲ್ಲ ಅಕ್ಷತೆ ಎಲ್ಲ ಕಾಣೋ ಹಾಗೆ ನಾವು ಇಟ್ಕೊಂಡಿರ್ತೀವಿ. ಇಟ್ಕೊಂಡ ನಂತರ ಪೂಜೆ ಪ್ರಾರಂಭವಾಗುವುದಕ್ಕೆ ಮುಂಚೆ ಪುರೋಹಿತ ಬ್ರಾಹ್ಮಣ ಅವನೇನು ಮಾಡ್ತಾನೆ, ಬರ್ತಾನೆ, ಕಲಶ ಇಡ್ತಾನೆ. ಕಲಶದ ನೀರನ್ನು ಅದರ ಮೇಲೆ ನಮ್ಮ ಕೈ ಇಡಿಸಿ ಸಂಕಲ್ಪವನ್ನು ಮಾಡಿಸಿ ಅಲ್ಲಿ ದೇವತೆಯನ್ನು ಆವಾಹನೆ ಮಾಡಿ ಅದು ಪವಿತ್ರ ಜಲ ಅಂತ ಹೇಳಿ ಅದಕ್ಕೆ ಒಂದು ತುಳಸಿಯನ್ನು ಹಾಕ್ತಾನೆ. ಆಮೇಲೆ ಆ ನೀರನ್ನು ಇವುಗಳ ಮೇಲೆ ಚುಮ್ಕಿಸ್ತಾನೆ, ನಮ್ಮ ಮೇಲೂ ಚುಮ್ಕಿಸ್ಕೊತಾನೆ, ಅವನು ಹಾಕ್ಕೋತಾನೆ. ಹಾಗೆ ಹೇಳ್ತಾನೆ, ನಾವು ಇಟ್ಸ್ ಆಲ್ ಪವಿತ್ರ. ಸೊ ನಮಗೂ ಕಲಶದ ನೀರು ನನ್ನ ಮೇಲೆ ಬಿತ್ತು, ಇಲ್ಲಿ ಬಿತ್ತು, ಅಲ್ಲಿ ಬಿತ್ತು. ಸೊ ಎವ್ರಿಥಿಂಗ್ ಇನ್ಕ್ಲೂಡಿಂಗ್ ದಿ ಪೂಜಾ ರೂಮ್ ಅಂಡ್ ಆಲ್ ದಿ ದ್ರವ್ಯಾಸ್, ಆಲ್ ದೀಸ್ ಪೂಜಾ ಸಾಮಗ್ರೀಸ್, ದೇ ಆರ್ ಪ್ಯೂರ್ ನೌ. ವಿ ಕಮ್ ಟು ದಿಸ್ ಅಂಡರ್ಸ್ಟ್ಯಾಂಡಿಂಗ್. ಮತ್ತಷ್ಟು ವಿಚಾರಗಳಿದೆ, ಮುಂದಿನ ಅವಕಾಶದಲ್ಲಿ ಮತ್ತೆ ಮುಂದುವರಿಸೋಣ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಪರಮಾತ್ಮ ಶ್ರೀಕೃಷ್ಣನ ಪಾದಚರಣಗಳಲ್ಲಿ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.